ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ನೀವೆಲ್ಲ ಕಾಯ್ತಿರೋ ಹಾಗೆ ಪ್ರಾವಿಷನಲ್ ಕೀ ಆನ್ಸರ್ನ ನಾನು ಆನ್ಸರ್ ಕೀಯನ್ನು ಕೊಡಲಿಕ್ಕೆ ಬಂದಿದ್ದೀನಿ. ಸೊ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಒಂದು ಎಕ್ಸಾಮಿನೇಷನ್ನು ಇಂದಿನ ಎಕ್ಸಾಮಿನೇಷನ್ಗೆ ಹೋಲಿಸ್ಕೊಂಡ್ರೆ ಈಸಿ ಟು ಮಾಡ್ರೇಟ್ ಅಂತ ಕೂಡ ಹೇಳ್ಬೋದು ನಾನು. ಯಾಕೆ ಅಂತೇಳಿದ್ರೆ ರೀಸನಿಂಗ್ ಸೆಕ್ಷನ್ ಮತ್ತು ಮ್ಯಾಥಮೆಟಿಕ್ಸ್ ಸೆಕ್ಷನಲ್ಲಿ ಅಷ್ಟು ಕಷ್ಟಕರವಾದ ಕ್ವಶನ್ಸ್ಗಳನ್ನ ಕೊಟ್ಟಿಲ್ಲ. ಆದಷ್ಟು ನೀವು ಸಾಲ್ವ್ ಮಾಡಿರ್ತಕ್ಕಂತಹ ಒಂದು ಕ್ವಶನನ್ನೇ ಕೊಟ್ಟಿದ್ದಾನೆ. ಹಾಗಾಗಿ ನಾನು ಈ ಒಂದು ಪೇಪರ್ ಅನಾಲಿಸಿಸನ್ನು ಮಾಡಿರೋ ಪ್ರಕಾರ ಇದು ಈಸಿ ಟು ಮಾಡ್ರೇಟ್ ಕ್ವಶನ್ ಪೇಪರ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸೊ ಈಸಿ ಟು ಮಾಡ್ರೇಟ್ ಅಂತ ಹೇಳಿದರೆ ತುಂಬ ಈಸಿನೂ ಅಲ್ಲ ಅಂತಲ್ಲ. ಕೆಲವರಿಗೆ ಅದು ಕಷ್ಟ ಆಗಬಹುದು. ಸೊ ನಾಟ್ ಟು ವರಿ, ಬಟ್ ಮೋಸ್ಟ್ ಆಫ್ ದೆಮ್ ಆಬ್ವಿಯಸ್ಲಿ ಅವರು ಕ್ವಶನನ್ನು ಆನ್ಸರ್ ಮಾಡಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಹಾಗಿದ್ರೆ ಬನ್ನಿ ನೋಡೋಣ. ಸೊ ಇಂದಿನ ಒಂದು ಕೀ ಆನ್ಸರು ನಾನು ಇಲ್ಲಿ ರೀಸನಿಂಗ್ ಸೆಕ್ಷನ್ ಮತ್ತು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಸೆಕ್ಷನ್ನ ನಾನೀಗ ಅನಾಲಿಸಿಸ್ ಮಾಡ್ತಾ ಬರ್ತೀನಿ. ಮೊದಲನೇದಾಗಿ ರೀಸನಿಂಗ್ ಸೆಕ್ಷನ್ ನೋಡೋಣ ಸ್ಟೂಡೆಂಟ್. ಸೊ ರೀಸನಿಂಗ್ ಸೆಕ್ಷನಲ್ಲಿ ನಾನೀಗ ಓದ್ತಾ ಇರ್ತಕ್ಕಂತಹ ಒಂದು ಕೋಡ್ ಯಾವುದು ಅಂತ ಹೇಳಿದ್ರೆ A2 ಸ್ಟೂಡೆಂಟ್. ಇಲ್ಲಿ ನೋಡ್ಬೋದು ನೀವು A2 ಅಂತಿದೆ. ಆ A2ನ ನಾನು ಓದ್ತಾ ಇದ್ದೀನಿ. ಈಗ A2 ವರ್ಷನ್ ಕೋಡ್ ಇರ್ತಕ್ಕಂಥ ಕ್ವಶನ್ ಪೇಪರ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಬೇರೆ ವರ್ಷನ್ ಇದ್ದರೆ ಆ ಕ್ವಶನ್ನು ಬೇರೆ ಬೇರೆ ಕಡೆ ಇರುತ್ತೆ, ನೀವು ಆನ್ಸರ್ನ ಸೊಲ್ಯೂಷನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಹೌ ಮೆನಿ ಡೇಸ್ ವಿಲ್ ಬಿ ದೇರ್ ಬಿ ಫ್ರಮ್ 26 ಜನವರಿ 2020 ಟು 15th May 2020 ಬೋತ್ ಡೇಸ್ ಇನ್ಕ್ಲೂಡೆಡ್ ಅಂತ ಹೇಳಿದ್ದೇನೆ. ನೋಡಿ ಸ್ಟೂಡೆಂಟ್, 2020 ಬಂದು ಲೀಪ್ ಇಯರು. ಸೊ ಲೀಪ್ ಇಯರ್ ಬಂದಾಗ ನೀವು ಜಾನ್ವರಿ ಮಂತಲ್ಲಿ 26ಇಂದ 31 ಅಂತ ತಗೊಂಡ್ರೆ 5 ಡೇಸ್ ಆಗುತ್ತೆ ಸ್ಟೂಡೆಂಟ್. ಹಾಗೆ ಮೇ ಮಂತಲ್ಲಿ ತಗೊಂಡ್ರೆ 15 ಡೇಸ್ ಆಗುತ್ತೆ. ಸೊ ಉಳಿದಾಗೆ ನೀವು ಫೆಬ್ರವರಿಯಲ್ಲಿ ತಗೊಂಡ್ರೆ 29 ಡೇಸ್ ಬರುತ್ತೆ, ಬಿಕಾಸ್ ಲೀಪ್ ಇಯರ್ ಇದರಿಂದ 29 ಡೇಸ್ ಬರುತ್ತೆ. ಹಾಗೂ ಮಾರ್ಚಲ್ಲಿ 31, ಏಪ್ರಿಲಲ್ಲಿ 30, ಸೊ ಮೇಯಲ್ಲಿ 15. ಸೊ ಟೋಟಲ್ ನಿಮಗೆ 110 ಡೇಸ್ ಬರುತ್ತೆ. ದಟ್ ಈಸ್ ದ ರೈಟ್ ಆನ್ಸರ್. ನೋಡಿ, ನಾವಿಲ್ಲಿ ಕೊಡ್ತಕ್ಕಂಥ ಕೀ ಆನ್ಸರೇ ಫೈನಲ್ ಅಲ್ಲ, ಬಟ್ ನಮ್ಮ ಒಂದು ಆನ್ಸರ್ಸು ಸ್ಟೂಡೆಂಟ್ಸ್ 90% ಅಕ್ಯುರೇಸಿ ಇದೆ. ಸೊ ನೀವು ಇಂದಿನ ವರ್ಷದ ವೀಡಿಯೋನು ಕೂಡ ನೀವು ನೋಡ್ಬೋದು. ಸೊ ನಮ್ಮ ಒಂದು ಕ್ವಶನ್ ನಾವು ಅನಾಲಿಸಿಸ್ ಮಾಡಿದ್ದೀವಿ, ಏನೋ ಒಂದು ಆನ್ಸರನ್ನು ಕೀ ಆನ್ಸರನ್ನು ಕೊಟ್ಟಿದ್ದೀವಿ, ಅದು 90% ಟ್ರೂ ಆಗಿದೆ. ಸೊ ಹಾಗಾಗಿ ನೀವು ಅನಾಲಿಸಿಸನ್ನು ಒಪ್ಕೋಬೋದು ಸ್ಟೂಡೆಂಟ್. ಓಕೆ, ಹಾಗಿದ್ರೆ ಮುಂದಿನ ಕ್ವಶನ್ಗೆ ಹೋಗೋಣ. ಅರುಣ್ ಸೆಡ್ ದಿಸ್ ಗರ್ಲ್ ಈಸ್ ದ ವೈಫ್ ಆಫ್ ದ ಗ್ರ್ಯಾಂಡ್ ಸನ್ ಆಫ್ ಮೈ ಮದರ್. ಹೂ ಈಸ್ ಅರುಣ್ ಟು ದಟ್ ಗರ್ಲ್ ಅಂತ ಕೇಳಿದ್ದಾನೆ. ನೋಡಿ ಸ್ಟೂಡೆಂಟ್, ಅರುಣ್ ಸೆಡ್, ಸೊ ಇಲ್ಲಿ ಅರುಣ್ ಇದ್ದಾನೆ, ಇಲ್ಲಿ ಗರ್ಲ್ ಇದ್ದಾಳೆ. ಓಕೆ, ಗರ್ಲ್ ಈಸ್ ದ ವೈಫ್ ಆಫ್ ದ ಗ್ರ್ಯಾಂಡ್ ಸನ್ ಆಫ್ ಮೈ ಮದರ್. ಓಕೆ, ಇವರ ಗ್ರ್ಯಾಂಡ್ ಸನ್ ಅಂತೆ. ಸೊ ಗ್ರ್ಯಾಂಡ್ ಸನ್ ಆಫ್ ಮೈ ಮದರ್. ಸೊ ಇವರ ಮದರ್ ಇದ್ದಾರಂತೆ. ಸೊ ಇವರ ಮದರ್ಗೆ ಏನಾಗಬೇಕು, ಅವನು ಗ್ರ್ಯಾಂಡ್ ಸನ್ ಆಗಬೇಕು. ಸೊ ಅಲ್ಲಿಗೆ ಕ್ವಶನ್ ಏನಂತ ಹೇಳಿದ್ರೆ, ಅರುಣ್ಣು ಆ ಗರ್ಲ್ಗೆ ಏನಾಗಬೇಕು ಅಂತ. ಇವರಿಬ್ಬರು ಒಂದೇ ಜನ್ರೇಷನ್ ಬರ್ತಾರೆ. ಸೊ ಅರುಣ್ಣು ಆ ಗರ್ಲ್ಗೆ ಏನಾಗ್ತಾನೆ, ಹಸ್ಬೆಂಡ್ ಆಗ್ತಾನೆ. ನೆಕ್ಸ್ಟ್, ಇನ್ ಎ ಕ್ಲಾಸ್ ಟೂರ್ನಮೆಂಟ್ ಈಚ್ 8 players ವಿಲ್ ಪ್ಲೇ ಎಕ್ಸಾಕ್ಟ್ಲಿ ಒನ್ಸ್. ಹೌ ಮೆನಿ ಮ್ಯಾಚಸ್ ವಿಲ್ ಬಿ ಪ್ಲೇಡ್ ಡ್ಯೂರಿಂಗ್ ದ ಟೂರ್ನಮೆಂಟ್. ನೋಡಿ ಸ್ಟೂಡೆಂಟ್, ಇಲ್ಲಿ ಅವನೇನು ಹೇಳಿದ್ದಾನೆ, 8 ಜನ ಒಂದೊಂದು ಆಟನ ಆಡ್ತಾರಂತೆ. ಅಂದರೆ 8 ಜನ ಅಂದರೆ ಇಲ್ಲಿ 8ನೇವನು ಒಂದು ಆಟ ಆಡಿದ್ರೆ ಮುಗೀತು, 8ನೇವನು ಇನ್ನೊಂದು ಆಟ ಆಡಲ್ಲ. ಅಲ್ಲಿಗೆ ಇನ್ನೆಷ್ಟು ಜನ ಉಳ್ಕೊಂಡಿದ್ದಾರೆ, 7 ಮೆಂಬರ್ಸು. ಅಲ್ಲಿಗೆ ಸೆವೆಂತ್ ಒನ್ ಆಡಲ್ಲ, ಇನ್ನೆಷ್ಟು ಜನ ಉಳ್ಕೊಂಡಿದ್ದಾರೆ, 6. ಅಲ್ಲಿಗೆ 6th ಒನ್ ನೆಕ್ಸ್ಟ್ ಆಡೋದಿಲ್ಲ, ಇನ್ನೆಷ್ಟು ಉಳ್ಕೊಂಡಿದ್ದಾರೆ, 5. ಅಲ್ಲಿಗೆ ಇನ್ನೆಷ್ಟು ಉಳ್ಕೊಂಡಿದ್ದಾರೆ, 4. ಅದೇ ರೀತಿ ನೀವು ಮಾಡ್ತಾ ಬಂದರೆ ನಿಮಗೆ ಫೈನಲ್ ಆನ್ಸರ್ ಬಂದು 30 ಬರುತ್ತೆ ಸ್ಟೂಡೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 6 person A, K, B, M, N and Q are sitting in a row ಅಂತೆ. ಓಕೆ, ಸಿಟ್ಟಿಂಗ್ ಇನ್ ಎ ರೋ. there are 6 members are there sitting in a row. 6 members are there such that A and K, okay, N and Q are in the center. ನೋಡಿ, N and Q ಸೆಂಟರ್ಲಿದಂತೆ. N Q ಸೆಂಟರ್ ಅಥವಾ Q N ಇಲ್ಲಿ ಬರ್ಬೋದು, ಬಟ್ ಇಬ್ಬರು ಸೆಂಟ್ರಲ್ಲೇ ಇರ್ತಾರೆ. ಓಕೆ, A and K ಆರ್ ಅಟ್ ದ ಎಂಡ್ಸ್. ಓಕೆ, ಎ ಬರ್ಬೋದು ಅಥವಾ ಇಲ್ಲಿ ಕೆ ಬರ್ಬೋದು, ಬಿಕಾಸ್ ಪಾಸಿಬಿಲಿಟೀಸ್ ಇದೆ. ಇಲ್ಲೂ ಕೂಡ ಕೆ ಬರ್ಬೋದು, ಇಲ್ಲೂ ಕೂಡ ಎ ಬರ್ಬೋದು, ಬಟ್ ಅದಕ್ಕೆ ನೆಕ್ಸ್ಟ್ ಆಪ್ಷನ್ ಕೊಟ್ಟಿರ್ತೀನಿ ನೋಡಿ. ಬಿ ಈಸ್ ಸಿಟ್ಟಿಂಗ್ ಆನ್ ದ ಲೆಫ್ಟ್ ಆಫ್ ಎ. ನೋಡಿ ಸ್ಟೂಡೆಂಟ್, ಏನೇ ಇಲ್ಲ ಹಾಕಿದ್ರೆ ನೀವು ಲೆಫ್ಟ್ ಆಫ್ ಎ ಇಲ್ಲಿ ಬಿ ಬರಬೇಕಾಗತ್ತೆ. ಹಾಗಾಗಿ ಬಿ ಪ್ಲೇಸ್ ಇದಲ್ಲ, ಎ ಪ್ಲೇಸ್ ಇದಲ್ಲ. ಸೊ ಎ ಇಲ್ಲಿ ಬರ್ತಾನೆ, ಸೊ ಇಲ್ಲಿ ಬರ್ತಾನೆ. ಸೊ ಎ ಇಲ್ಲಿ ಬಂದಾಗ ಬಿ ಎಲ್ಲಿ ಬರ್ತಾನೆ, ಅವ್ನು ಲೆಫ್ಟ್ ಸೈಡ್ಗೆ ಇಲ್ಲಿಗೆ ಬರ್ತಾನೆ ಸ್ಟೂಡೆಂಟ್. ಓಕೆ, ನಾವು ದ ಕ್ವಶನ್ ಈಸ್
ದೆನ್ ಹೂ ಈಸ್ ಸಿಟ್ಟಿಂಗ್ ಆನ್ ದ ರೈಟ್ ಆಫ್ ಕೆ. ನೋಡಿ ಕೆ ಇಲ್ಲಿ ಬಂದರೆ ಅವ್ನು ರೈಟ್ ಸೈಡಲ್ಲಿ ಇನ್ನು ಯಾರು ಉಳ್ಕೊಂಡಿದ್ದಾರೆ ನೋಡಿ, ಕ್ಯೂ ಬಿಟ್ಬಿಡಿ, ಎನ್ ಬಿಟ್ಬಿಡಿ, ಬಿ ಆಯಿತು, ಎ ಆಯಿತು, ಕೆ ಆಯಿತು, ಇನ್ನು ಯಾರು ಉಳ್ಕೊಂಡಿದ್ದಾರೆ? ದಟ್ ಈಸ್ ಎಮ್. ಎಮ್ ಈಸ್ ದ ರೈಟ್ ಆನ್ಸರ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇಲ್ಲಿ 1, 3, 5, 5, 12, 15 ಈ ರೀತಿ ಏನೋ ಒಂದು ಲಾಜಿಕನ್ನು ಕೊಟ್ಟಿದ್ದಾನೆ ನಂಬರ್ ಸೀರೀಸಲ್ಲಿ. ನೋಡೋಣ ಏನು ಲಾಜಿಕ್ ಅಂತ. ನಿಮ್ಗೆ ಗೊತ್ತಿದ್ದ ಹಾಗೆ 1 5 is 5. ಓಕೆ, 1 5 is 5. 5 5 is 25. ಓಕೆ, 1 5 5, 5 5 25. ಅದೇ ರೀತಿ 3 4 12, 12 4 48. ಓಕೆ, ಸೊ ಇಟ್ ಈಸ್ ಫಾಲೋಯಿಂಗ್ 5 4 ಮೇ ಬಿ ನೆಕ್ಸ್ಟು 3 ಇರ್ಬೋದು, ಚೆಕ್ ಮಾಡೋಣ. 5 into 3 15, 15 into 3 45. So 45 is the right answer. So moving on to the next question. The next number in the series is, ನೋಡಿ ಸ್ಟೂಡೆಂಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಇಲ್ಲಿ ನೀವು ಡಿಸ್ಟೆನ್ಸ್ ನೋಡ್ಬೋದು. 121 17 ಅಂದರೆ -4 ಇದೆ. ನೆಕ್ಸ್ಟು 117 108 -9, ನೆಕ್ಸ್ಟ್ -16, ನೆಕ್ಸ್ಟ್ -25. ಅಂದರೆ ಇವೆಲ್ಲ ಏನು? 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್, ನೆಕ್ಸ್ಟ್ ಟೈಮ್ ಬರುತ್ತೆ 6 ಸ್ಕ್ವೇರ್. 6 ಸ್ಕ್ವೇರ್ ಅಂದರೆ ಎಷ್ಟು? 36. ಸೊ 67 - 36 ಮಾಡಿದ್ರೆ ನಿಮಗೆ ರೈಟ್ ಆನ್ಸರು 31 ಬರುತ್ತೆ. ಓಕೆ, ನೆಕ್ಸ್ಟ್ ದ ನಂಬರ್ ವಿಚ್ ಅಕ್ಕರ್ಸ್ ಅಟ್ ದ ಬಾಟಮ್ ಫೇಸ್ ಇನ್ ದ 3 ಪೊಸಿಷನ್ ಆಫ್ ದ ಸೇಮ್ ಡೈಸ್ ಇಸ್. ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಲಾಜಿಕಲಿ ನಮಗೆ 5 5 by 5 ಬರುತ್ತೆ ಸ್ಟೂಡೆಂಟ್. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇನ್ ಕೇಸ್ ಏನಾದ್ರು ತಪ್ಪಿದ್ರೆ. ಓಕೆ, ನೆಕ್ಸ್ಟ್ ದ ಲೆಟರ್ ಗ್ರೂಪ್ ಕಮ್ಸ್ ಇನ್ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಈಸ್. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಲೆಟರ್ಗೂ, ಫಾರ್ ಎಕ್ಸಾಂಪಲ್ ಈಗ ಇದನ್ನು ಸಾಲ್ವ್ ಮಾಡಲಿಕ್ಕೆ ಸ್ಟೂಡೆಂಟ್ ನಿಮಗೆ ನೀವು ABCDನೇ ಬರ್ಕೋಬೇಕು, ಇಲ್ಲ ಅಂದರೆ ಕಷ್ಟ ಆಗ್ತದೆ. ಇಲ್ಲಿ ನೋಡಿ, ಫಸ್ಟು ಎಸ್ ಇದೆ, ಎಸ್ಗೆ ಕ್ಯೂನ ಇದು ಮಾಡಿದ್ದಾನೆ. ಸೊ ಎಸ್ಗೆ ಕ್ಯೂ ಇದು ಮಾಡಿದ್ದಾನೆ ಅಂತ ಹೇಳಿದ್ರೆ ಏನು ಬರುತ್ತೆ? PQRST ಅಂತ ಬರುತ್ತೆ ಸ್ಟೂಡೆಂಟ್. ಸೊ ಎಸ್ಸಿಗೆ -2 ಲೆಟರ್ಸ್ ಆದರೆ ಏನಾಗುತ್ತೆ? ಕ್ಯೂ ಬರುತ್ತೆ. ಅದೇ ರೀತಿ ಎಮ್ಮಿಗೆ ಜೆ ಮಾಡಿದ್ದಾನೆ. ಎಮ್ಮಿಗೆ ಜೆ ಅಂತ ಹೇಳಿದ್ರೆ JKLM -3 ಲೆಟರ್ಸ್ ಆಗಿದೆ. ಅಂದರೆ -2 ಲೆಟರ್ಸ್, -3 ಲೆಟರ್ಸ್, -4 ಲೆಟರ್ಸ್, -5 ಲೆಟರ್ಸ್, -6 ಲೆಟರ್ಸ್ ಆಗಿದೆ. ನೀವು ಅದೇ ರೀತಿ ಮಾಡ್ತಾ ಬಂದರೆ ನಿಮ್ಗೆ ರೈಟ್ ಆನ್ಸರು BRHG ಬರುತ್ತೆ. ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, ವಾಟ್ ವುಡ್ ಕಮ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಅಂತ ಕೇಳಿದ್ದೇನೆ. ಇಲ್ಲಿ ಒಂದು ಲಾಜಿಕ್ ಹುಡುಕಿ ಸ್ಟೂಡೆಂಟ್ಸ್ ಸಾಕು ನಿಮಗೆ. ಇಲ್ಲೇನಿದೆ? F ಇದೆ, G ಇದೆ, I ಇದೆ, L ಇದೆ. ಏನಾಗ್ತಿದೆ ಅಂದರೆ F ಪ್ಲಸ್ 3 ಲೆಟರ್ಸ್, ಸಾರಿ 1 ಲೆಟರ್ ಇಸ್ G, ನೆಕ್ಸ್ಟು G ಪ್ಲಸ್ 2 ಲೆಟರ್ಸ್ ಇಸ್ I ಪ್ಲಸ್ 3 ಲೆಟರ್ಸ್ ಇಸ್ L ಪ್ಲಸ್ 4 ಲೆಟರ್ ಇಸ್ P. ಸೊ 27 P ಇಸ್ ದ ರೈಟ್ ಆನ್ಸರ್. ನೀವೇನು ವರಿ ಮಾಡ್ಕೊಬಿಡಿ, ನಂಬರ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಸೊ ಅದು ಫಾಲೋ ಆಗುತ್ತೆ. ಜಸ್ಟ್ ಮೂವ್ ಆನ್. ಓಕೆ, ನೆಕ್ಸ್ಟ್ ಫೈಂಡ್ ದ ಆಡ್ ಲೆಟರ್ ಗ್ರೂಪ್ ಇನ್ ದ ಫಾಲೋಯಿಂಗ್ ಅಂತ ಹೇಳಿದ್ದೇನೆ. ಸೊ ಆಡ್ ಲೆಟರ್ ಅಂತ ಹೇಳಿದ್ರೆ, ಎಕ್ಸ್ಕ್ಯೂಸ್ ಮಿ, ಆಡ್ ಲೆಟರ್ ಅಂತ ಹೇಳಿದ್ದೇನೆ ಸ್ಟೂಡೆಂಟ್. ಸೊ ಆಡ್ ಲೆಟರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಇಲ್ಲಿ B ಪ್ಲಸ್ 2 ಲೆಟರ್ಸ್ ಆಗುತ್ತೆ D ಆಗಲಿಕ್ಕೆ. ನೆಕ್ಸ್ಟು D ಪ್ಲಸ್ 4 ಲೆಟರ್ಸ್ ಆಗುತ್ತೆ H ಆಗಲಿಕ್ಕೆ. H ಪ್ಲಸ್ 6 ಲೆಟರ್ಸ್ ಆಗುತ್ತೆ N ಆಗಲಿಕ್ಕೆ. ಅದೇ ರೀತಿ A ಪ್ಲಸ್ 3 ಲೆಟರ್ಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನೇ ನೋಡೋಣ. ನೆಕ್ಸ್ಟ್ ಒಂದು ಚೆಕ್ ಮಾಡೋಣ. C ಪ್ಲಸ್ 2 ಲೆಟರ್ಸ್ ಏನೋ E ಪ್ಲಸ್ 4 ಲೆಟರ್ಸ್ ಏನೋ I ಪ್ಲಸ್ 6 ಲೆಟರ್ಸ್ ಏನೋ O. ಸೊ ಅಲ್ಲಿಗೆ ರೈಟ್ ಆನ್ಸರ್ ಏನಾಗುತ್ತೆ? ADIB. ADIB ಅಂತ ಹೇಳಿದ್ರೆ ಅದು ಗುಂಪಿಗೆ ಸೇರಿದ ಪದ ಅಂತ. ಓಕೆ, ನೆಕ್ಸ್ಟ್ when the following words are arranged in dictionary order, the third position of word is. ನೋಡಿ, ಡಿಕ್ಷ್ನರಿ ಆರ್ಡರಲ್ಲಿ ಮಾಡಬೇಕಂತೆ ಸ್ಟೂಡೆಂಟ್. ಡಿಕ್ಷ್ನರಿ ಆರ್ಡರಲ್ಲಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ IN ನೋಡಿ, ಎಲ್ಲದರಲ್ಲೂ INV ಇದೆ, ಬಟ್ INN ಒಂದು ಫಸ್ಟ್ ಇರುತ್ತೆ. ಸೊ ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ಆರ್ಡರ್ ಬಂದರೆ ಫಸ್ಟು INN ಬರುತ್ತೆ. ಓಕೆ, ನೆಕ್ಸ್ಟು INVನೇ ಬರುತ್ತೆ. ಬಟ್ INVಲಿ ಇನ್ವೆನ್ಷನ್ನ ಯಾವ್ದು ಫಸ್ಟ್ ಅಂತ ನೋಡಬೇಕು. ಇನ್ವೆನ್ ಫಸ್ಟ್ ಬರುತ್ತೆ, ನೆಕ್ಸ್ಟು ಇನ್ವೆನ್ಷನ್ ಬರುತ್ತೆ. ಓಕೆ, ಅವ್ನು ಕ್ವಶನ್ ಕೇಳಿದ್ರೇನು? ಥರ್ಡ್ ಪೊಸಿಷನ್ ಯಾವುದು? ಇನ್ವೆನ್ಷನ್. ದಟ್ ಈಸ್ ದ ರೈಟ್ ಆನ್ಸರ್.
ಓಕೆ, ಫ್ರಮ್ ದ ಡಿಜಿಟ್ಸ್ 0 1 2 3 ಡಿಜಿಟ್ಸ್ ಆರ್ ಫಾರ್ಮ್. ನೋಡಿ, ಬರೀ 3 ಡಿಜಿಟ್ ಮಾತ್ರ ಫಾರ್ಮ್ ಮಾಡಬೇಕಂತೆ. 3 ಡಿಜಿಟ್ ಫಾರ್ಮ್ ಮಾಡಿದ್ರೆ ನಿಮಗೆ ಅಮಾಂಗ್ ದಟ್ ದ ನಂಬರ್ ಆಫ್ ಈವನ್ ನಂಬರ್ಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ದಾನೆ. ನೋಡಿ, ನೀವು 3 ಡಿಜಿಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ 1 2 0 1 3 0 1 3 2 3 1 2, ಅದೇ ರೀತಿ 2 3 0 3 2 0. ಸೊ ಇಷ್ಟು ಮಾಡೋದು ನಿಮ್ಗೆ ಎಷ್ಟು ಬರುತ್ತೆ? 6 ನಂಬರ್ಸ್ ಬರುತ್ತೆ ಸ್ಟೂಡೆಂಟ್. ಓಕೆ, ನೆಕ್ಸ್ಟ್, ಇಫ್ ಎ ಬಿ ಸಿ ಈಸ್ ಕೋಡೆಡ್ ಆ್ಯಸ್ 6, ಇ ಎಫ್ ಜಿ ಈಸ್ ಕೋಡೆಡ್ ಆ್ಯಸ್ 210, ದ್ಯಾನ್ ಜಿಮ್ ಕ್ಯಾನ್ ಬಿ ಕೋಡೆಡ್ ಆ್ಯಸ್. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಸ್ಟೂಡೆಂಟ್ ಇದು. ನೋಡಿ, ಎನ ವ್ಯಾಲ್ಯೂ ಎಷ್ಟು? ಫಸ್ಟ್ ಪ್ಲೇಸು. ಬಿ ಎಷ್ಟನೇ ಪ್ಲೇಸಲ್ಲಿದೆ? ಸೆಕೆಂಡ್. ಸಿ ಎಷ್ಟನೇದಲ್ಲಿದೆ? 3. ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? 6. ಆದರೆ ನೆಕ್ಸ್ಟ್ ಬಂದು ನೋಡಿ, ಇ ಎಷ್ಟನೇ ಪ್ಲೇಸಲ್ಲಿದೆ? 5, ಎಫ್ 6 ಆ್ಯಂಡ್ ಜಿ 7. ಬಟ್ ಅಲ್ಲಿ 210 ಇದೆ ಅಂದರೆ ಅದು ಜಿ ಇನ್ಕ್ರೀಸ್ ಆಗ್ತಿದೆ ಅಂದರೆ ಮಲ್ಟಿಪ್ಲೈ ಆಗಿದೆ ಅಂತ ಸ್ಟೂಡೆಂಟ್ಸ್. 5 30, 37 210. ಸೊ ಇಟ್ ಈಸ್ ಫಾಲೋಯಿಂಗ್ ಮಲ್ಟಿಪ್ಲಿಕೇಶನ್ ಟೆಕ್ನಿಕ್ ಆರ್ ಅಡಿಷನ್ ಟೆಕ್ನಿಕ್. ಬಟ್ ಇಲ್ಲಿ ನೀವು ವ್ಯಾಲ್ಯೂಸ್ ನೋಡಿದಾಗ ಗೊತ್ತಾಗುತ್ತೆ ಇದೆಲ್ಲ ಮಲ್ಟಿಪ್ಲಿಕೇಶನ್ ಆಗಿದೆ ಅಂತ. ಹಾಗಿದ್ರೆ ಜೆ ಐ ಎಮ್, ಈ ಜೆ ಐ ಎಮ್ ಎಲ್ಲ ಪ್ಲೇಸು ನೀವು ಫಾರ್ ಎಕ್ಸಾಂಪಲ್ ಜೆ ಎಮ್ ಅಂತ ಹೇಳಿದ್ರೆ 10th ಪ್ಲೇಸು, 9th ಪ್ಲೇಸು, 13th ಪ್ಲೇಸು, 3 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 1170 ಆನ್ಸರ್ ಬರುತ್ತೆ. ಓಕೆ, ನೋಡಿ ಸ್ಟೂಡೆಂಟ್ಸ್, ಪ್ರತಿ ವರ್ಷ ಕೇಳಿದಾಗೆ ಇಲ್ಲೂ ಕೂಡ ಕೇಳಿದ್ದಾನೆ. ಬಟ್ ನಿಮಗಿಲ್ಲಿ ಆಪ್ಷನ್ಸ್ ಇನ್ನೂ ಜಾಸ್ತಿ ಬರುತ್ತೆ ಸ್ಟೂಡೆಂಟ್. ನಂಬರ್ ಆಫ್ ಸ್ಕ್ವೇರ್ಸ್ ಕೇಳಿದ್ದಾನೆ. ಫಾರ್ ಎಕ್ಸಾಂಪಲ್ ಈ ರೀತಿ ಬರುತ್ತಲ್ಲ, ಈ ರೀತಿ ಸ್ಕ್ವೇರ್ಸಲ್ಲಿ ಇಲ್ಲಿ 1 2 3 4 5, ಟೋಟಲ್ 5 ಇದೆ. 5 5 5 5, ಟೋಟಲ್ ಎಷ್ಟಾಯಿತು? 20, 21 22 23 24 25. ನೆಕ್ಸ್ಟು 25 ಆಯ್ತಲ್ಲ. ನೆಕ್ಸ್ಟ್ 26 27 28 29, ಓವರ್ ಆಲ್ ಫೈನಲ್ ಒನ್ 30. ಸೊ 30 ಸ್ಕ್ವೇರ್ಸು ನಿಮಗೆ ಇದೆ. ನೆಕ್ಸ್ಟ್, ಇನ್ ದ ಗಿವನ್ ಸೀರೀಸ್ ಒನ್ ಆಫ್ ದಿ ನಂಬರ್ಸ್ ಈಸ್ ನಾಟ್ ಬಿಲಾಂಗ್ ಟು ದ್ಯಾಟ್ ಸೀರೀಸ್, ದ ನಂಬರ್ ಈಸ್. ಆ್ಯಕ್ಚುಲಿ ದ ನಂಬರ್ ಈಸ್ 350 ಬರುತ್ತೆ ಸ್ಟೂಡೆಂಟ್. ನಮ್ಮ ಪ್ರಕಾರ 350 ಅಥವಾ 134 ಬರುತ್ತೆ. ದಯವಿಟ್ಟು ಯಾರಾದರೂ ನೀವು ಮಾಡಿದರೆ ಕಮೆಂಟ್ ಸೆಕ್ಷನ್ಲ್ಲಿ ಹಾಕಿ. ಸೊ ಡ್ಯೂ ಟು ಟೈಮ್ ಕನ್ಸಿಡರೇಷನ್ ನಮಗೆ ಅದು ಸೊಲ್ಯೂಷನ್ ನಮಗೆ ಸಿಗ್ತಾ ಇಲ್ಲ. ಸೊ ಯಾರಾದ್ರು ನಿಮ್ಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಆಸ್ ಪರ್ ನಾವು 350 ಅಂತ ತಿಳ್ಕೊಂಡಿರೋಣ. ನೆಕ್ಸ್ಟ್, 1 year ago a man was 8 times as old as his daughter. Now his age is equal to the square of his daughter's age. The present age of the daughter is ಅಂತ ಹೇಳಿದೆ. 1 year ago ಅಂದರೆ ನೋಡಿ ಸ್ಟೂಡೆಂಟ್ x - 1 ಅಂತ ಅರ್ಥ. ಸೊ ಅಲ್ಲಿಗೆ 8 ಟೈಮ್ಸ್ ಅಂತೆ. 8 ಟೈಮ್ಸು 1 year ago. ಓಕೆ, ಇಸ್ ಈಕ್ವಲ್ ಟು, ಇವಾಗ ಏನಾಗುತ್ತೆ? ಈಕ್ವಲ್ ಆಗಿದೆ ಅಂತೆ. ಏನು ಈಕ್ವಲ್ ಆಗಿದೆ? ಸ್ಕ್ವಯರ್ ಆಫ್ ಹಿಸ್ ಡಾಟರ್ ಏಜ್. ಡಾಟರ್ ಏಜ್ ಏನು? x - 1 ಅಂತ. ಅಲ್ಲಿಗೆ ಸ್ಕ್ವಯರ್ ಆಫ್ ಡಾಟರ್ ಏಜ್ ಈಗ ಈಕ್ವಲ್ ಆಗಿರೋದು. ಸೊ ಅಲ್ಲಿಗೆ ನೀವು x² - 1 ಅಂತ ಹೇಳಿದ್ರೆ x + 1 x - 1 ಅಂತ ಹೇಳ್ತೀವಿ. ಓಕೆ, ಸೊ x - 1 ಈ ಕಡೆ x - 1 ಕ್ಯಾನ್ಸಲ್ ಆಗ್ತದೆ. ಸೊ ಉಳ್ಕೊಳ್ಳೋದು 8 = x + 1. ಸೊ ಅಲ್ಲಿಗೆ 1 ಈ ಕಡೆ ತೊಗೊಂಡ್ರೆ ನಿಮ್ಗೆ ಆನ್ಸರ್ ಏನು ಬರುತ್ತೆ? 7. 7 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಜಾನ್ ಈಸ್ ಸ್ಟ್ಯಾಂಡಿಂಗ್ ಅಟ್ ದ ಸೌತ್ ಈಸ್ಟ್ ಕಾರ್ನರ್. ನೋಡಿ ಸ್ಟೂಡೆಂಟ್, ಇದೊಂದು ಸ್ವಲ್ಪ ಟ್ರಿಕಿಯಾಗಿ ಕೊಟ್ಟಿದ್ದಾನೆ. ಡೈರೆಕ್ಷನ್ ಸೆನ್ಸ್ ಎಷ್ಟು ನಿಮಗೆ ನಾರ್ಮಲಾಗಿ ಕೊಟ್ಟಿಲ್ಲ. ನೋಡಿ ಇಲ್ಲಿ ಸೌತ್ ಈಸ್ಟ್ ಕಾರ್ನರ್ ಅಂತೆ. ನಿಮ್ಗೆ ಗೊತ್ತಿರೋ ಹಾಗೆ ಸೌತ್ ಈಸ್ಟ್ ಕಾರ್ನರ್ ಯಾವುದು? ಇದು ಸೌತ್ ಈಸ್ಟ್ ಕಾರ್ನರು. ಓಕೆ, ಸೌತ್ ಈಸ್ಟ್ ಕಾರ್ನರ್ ಈ ಸ್ಟಾರ್ಟ್ ಕ್ರಾಸಿಂಗ್ ದ ಫೀಲ್ಡ್ಸ್ ಡಯಾಗ್ನಲಿ. ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾನಂತೆ. ಇಲ್ಲಿಂದನೇ ಡಯಾಗ್ನಲಿ ಸ್ಟಾರ್ಟ್ ಮಾಡಿ ಆಫ್ಟರ್ ವಾಕಿಂಗ್ ಆಫ್ ಡಿಸ್ಟೆನ್ಸ್ ಈ ಟರ್ನ್ಸ್ ರೈಟ್ ಅಂತೆ. ವಾಕ್ ಸಮ್ ಡಿಸ್ಟೆನ್ಸ್ ಆ್ಯಂಡ್ ಟರ್ನ್ಸ್ ಲೆಫ್ಟ್ ಅಂತೆ. ಓಕೆ, ಈಗ ಯಾವ ಡೈರೆಕ್ಷನ್ ಇದ್ದೇನೆ ಅಂತ ನೀವು ಹೇಳಬೇಕು. ಯಾವ ಡೈರೆಕ್ಷನ್ ಇದೆ? ನಾನು ನಾರ್ತ್ ವೆಸ್ಟ್ ಡೈರೆಕ್ಷನಲ್ಲಿ ಇದ್ದಾನೆ. ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಇದ್ದಾನೆ. ಕೆಲವೊಂದು ಟ್ರಿಕಿಯಾಗಿ ಕೊಟ್ಟಿದ್ದಾನೆ. ಓಕೆ, ಕೆಲವೊಂದು ತುಂಬ ಈಸಿಯಾಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋಣ. ಪ್ಲಸ್ ಮೀನ್ಸ್ ಮಲ್ಟಿಪ್ಲೈ, ಮೈನಸ್ ಮೀನ್ಸ್ ಡಿವೈಡೆಡ್, ಇಂಟು ಮೀನ್ಸ್ ಪ್ಲಸ್, ಡಿವೈಡೆಡ್ ಮೀನ್ಸ್ ಮೈನಸ್. ಫಸ್ಟು ಸೈನ್ನ ಚೇಂಜ್ ಮಾಡ್ಕೊಳ್ಳೋಣ ಸ್ಟೂಡೆಂಟ್. ಇಲ್ಲಿ ನೋಡಿದಾಗೆ ಪ್ಲಸ್ 18 ಪ್ಲಸ್ ಇದೆ. ಪ್ಲಸ್ ಅಂದ್ರೇನು? ಮಲ್ಟಿಪ್ಲೈ. ನೆಕ್ಸ್ಟು ಮಲ್ಟಿಪ್ಲೈ ಅಂದರೆ ಏನು? ಪ್ಲಸ್. ನೆಕ್ಸ್ಟ್ ಮೈನಸ್ ಅಂದ್ರೇನು? ಡಿವೈಡೆಡ್ ಬೈ. ಡಿವೈಡೆಡ್ ಬೈ ಅಂದರೆ ಮೈನಸ್.
ಅಕಾರ್ಡಿಂಗ್ ಟು ಬಾರ್ಡ್ ಮಾಸ್ ರೂಲ್ ಏನು ಹೇಳುತ್ತೆ, ಫಸ್ಟು ಬ್ರ್ಯಾಕೆಟ್ ತೆಗೀರಿ. ಬ್ರ್ಯಾಕೆಟ್ ಒಳಗಡೆ ನೀವು ಫಸ್ಟ್ ಏನು ಫಾಲೋ ಮಾಡಬೇಕು, ರೂಲ್ಸ್ ಫಾಲೋ ಮಾಡಬೇಕು. ಮಲ್ಟಿಪ್ಲಿಕೇಷನು ಡಿವಿಷನು ಫಸ್ಟ್ ಮಾಡಬೇಕು. ಇಲ್ಲಿ ಡಿವಿಷನ್ ಕೊಟ್ಟಿಲ್ಲ, ಮಲ್ಟಿಪ್ಲಿಕೇಷನ್ ಇದೆ. 18 × 10 ಎಷ್ಟಾಗುತ್ತೆ, 180 ಪ್ಲಸ್ 20 ಈಸ್ ಈಕ್ವಲ್ ಟು 200 ಬರುತ್ತೆ. ಸೊ ಬ್ರ್ಯಾಕೆಟ್ ಓಪನ್ ಮಾಡಿದಾಗ ನೆಕ್ಸ್ಟ್ ಏನಿದೆ, ಡಿವೈಡೆಡ್ ಬೈ 8 ಮೈನಸ್ 6. ಸೊ ನೀವು 200ನ 8ಇಂದ ಡಿವೈಡ್ ಮಾಡಿದ್ರೆ ನಿಮಗೆ 25 ಮೈನಸ್ 6 ಆಗುತ್ತೆ. ಇಸ್ ನಥಿಂಗ್ ಬಟ್ 19. 19 is the right answer. Next question. A cube is painted blue at all faces. Then cut into 125 cubes into equal size. How many cubes are not painted on any face ಅಂತ ಹೇಳಿದ್ದೇನೆ. ಅದಕ್ಕೆ ಆನ್ಸರ್ ಬಂದು 27 ಸ್ಟೂಡೆಂಟ್. ಓಕೆ, ಅದಕ್ಕೆ ಎಕ್ಸ್ಪ್ಲನೇಷನ್ ನಾವು ನಾಳೆ ಕೊಡ್ತೀವಿ. ಸದ್ಯಕ್ಕೆ ಯಾವ್ಯಾವ್ದು ಈಸಿ ಇದೆ ಅದನ್ನು ಮಾತ್ರ ನಿಮಗೆ ತಲುಪಿಸೋದಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್, ಇಫ್ ಕ್ಯೂ ಮೀನ್ಸ್ ಆ್ಯಡ್ ಟು, ಅಂದರೆ ಕ್ಯೂ ಅಂದರೆ ಪ್ಲಸ್ ಅಂತೆ. ಓಕೆ, ಇಲ್ಲಿ ಕ್ಯೂ ಪ್ಲಸ್ ಹಾಕ್ಬಿಡ್ತೀನಿ. ಜೆ ಮೀನ್ಸ್ ಮಲ್ಟಿಪ್ಲೈ ಅಂತೆ, ಜೆ ಮೀನ್ಸ್ ಮಲ್ಟಿಪ್ಲೈ ಅಂತೆ. ಟಿ ಮೀನ್ಸ್ ಸಬ್ಟ್ರಾಕ್ಷನ್ ಅಂತೆ. ಕೆ ಮೀನ್ಸ್ ಡಿವಿಷನ್ ಅಂತೆ. ಸೊ ಅಲ್ಲಿಗೆ ಅಕಾರ್ಡಿಂಗ್ ಟು ಬಾರ್ಡ್ ಮಾಸ್ ರೂಲ್ ನಾವೇನೇನು ಮಾಡಬೇಕು, ಫಸ್ಟು ಡಿವೈಡ್ ಮಾಡಬೇಕು. 30 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ, 15 ಪ್ಲಸ್ 3 ಇಂಟು 6 ಮೈನಸ್ 5 ಅಂತಿದೆ. ಸೊ ಫಸ್ಟು 3 ಇಂಟು 16 18. ಸೊ 15 ಪ್ಲಸ್ 18, 15 ಪ್ಲಸ್ 18 ಎಷ್ಟು, 33 ಮೈನಸ್ 5 ಇಸ್ ನಥಿಂಗ್ ಬಟ್ ಫೈನಲ್ ಆನ್ಸರ್ ನಿಮ್ಗೆ ಎಷ್ಟು ಬರುತ್ತೆ, 28 ಇಸ್ ದ ರೈಟ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಈ ಕ್ವಶನ್ಗೆ ನಮಗೆ ಸ್ವಲ್ಪ ಡೌಟ್ ಇದೆ. ಸೊ ದಯವಿಟ್ಟು ಯಾರಾದರೂ ನೀವು ಆನ್ಸರ್ ಬಂದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನಾವು ಕೂಡ ಅದನ್ನು ವೆರಿಫೈ ಮಾಡ್ತೀವಿ. ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. If A, B, C, D, E, F, G, H, I, J represent 0, 1, 2, 3, 4, 5, 6, 7, 8, 9, then A into B ಅದು ಸ್ಟೂಡೆಂಟ್. A, B ಅಲ್ಲಾದವು A into B ಪ್ಲಸ್ C into D ಮೈನಸ್ G into H ಅಂತ. ಈ ರೀತಿ ಮಾಡಿದಾಗ ನಾವು ಇಲ್ಲಿ ನೋಡ್ಬೋದು, ನೀವು ಎಗೆ ಏನು ಪ್ಲೇಸ್ ಕೊಟ್ಟಿದ್ದಾನೆ, 0 ಅಂತ. ಅಂದರೆ 0 ಇಂಟು 1 ಅಂತ ಮೈನಸ್ ಪ್ಲಸ್ ಸಿ ಡಿಗೆ ಎಷ್ಟನೇ ಪ್ಲೇಸು, 2 ಇಂಟು 3 ಅಂತ. ಓಕೆ, ಸೊ ಇವಿಷ್ಟನ್ನು ಬ್ರ್ಯಾಕೆಟ್ನ ಓಪನ್ ಮಾಡಿದಾಗ ನಿಮಗೆ ಜಿ ಎಚ್ ಬಂದು ನಿಮಗೆ ಜಿ ಪ್ಲೇಸ್ ಬಂದು 6, ಎಚ್ ಪ್ಲೇಸ್ ಬಂದು 7. ಸೊ ಅಲ್ಲಿಗೆ ಇದೆಷ್ಟು ಬರುತ್ತೆ, 42 ಬರುತ್ತೆ. ಇಲ್ಲಿ ನಿಮಗೆ 0 ಪ್ಲಸ್ 6 ಇಸ್ ನಥಿಂಗ್ ಬಟ್ 6 ಮೈನಸ್ 42. 6 ಮೈನಸ್ 42 ಅಂದರೆ ಮೈನಸ್ 36 ಬರುತ್ತೆ. ಇಲ್ಲಿ ಮೈನಸ್ 36 ಆನ್ಸರಲ್ಲಿ ಕೊಟ್ಟಿಲ್ಲ ಸ್ಟೂಡೆಂಟ್. ಹಾಗಾಗಿ ಈ ಒಂದು ಕ್ವಶನ್ಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರುವಂಥ ಚಾನ್ಸಸ್ಸು ಇದೆ. ಅಕಸ್ಮಾತ್ ನಾವು ಮಾಡಿರ್ತಕ್ಕಂತಹ ಆನ್ಸರ್ ತಪ್ಪಿದರೆ ನಿಮಗೆ ಬೇರೆ ಆನ್ಸರ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಆನ್ಸರ್ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ಟೂಡೆಂಟ್. ಓಕೆ, ಸೊ ನಮ್ಮ ಪ್ರಕಾರ ಅದು ಮೈನಸ್ 36 ಬರುತ್ತೆ. ನೆಕ್ಸ್ಟ್, ದ ಡಯಾಗ್ರಾಮ್ ಗಿವನ್ ಬಿಲೋ ಶೋಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗಾಟ್ ಡಿಸ್ಟಿಂಕ್ಷನ್ ಇನ್ 3 subjects ಔಟ್ ಆಫ್ 500 ಸ್ಟೂಡೆಂಟ್ಸ್. ಸ್ಟಡಿ ದ ಡಯಾಗ್ರಾಮ್ ಕೇರ್ಫುಲಿ and answer the question that follows. ಏನು ಕ್ವಶನ್ ಕೊಟ್ಟಿದ್ದಾನೆ, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಹೂ ಗಾಟ್ ಡಿಸ್ಟಿಂಕ್ಷನ್ ಇನ್ 2 subjects. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ 2 subjects ಅಂತ ಹೇಳ್ಬಿಟ್ಟಿದ್ದಾನೆ. ಇಲ್ಲಿ ಈ 12 ಇದೆಯಲ್ಲ, ಇದು 2 subjects, 15 ಇದೆಯಲ್ಲ, ಇದು 2 subjects, 13 ಇದೆಯಲ್ಲ, ಇದು 2 subjects. ಅದಾದರೂ ಕೂಡ 11 ಇದೆಯಲ್ಲ ಸ್ಟೂಡೆಂಟ್, ಅಲ್ಲೂ ಕೂಡ 2 subjects ಇರುತ್ತೆ. ಅದು ಆಲ್ 3 subjects. ಬಟ್ ಇಲ್ಲಿ ಕ್ವಶನಲ್ಲಿ 2 subjects ಓನ್ಲಿ ಅಂತ ಕೇಳಿದೆ ಸ್ಟೂಡೆಂಟ್. ನೋಡಿ, ಬರೀ 2 subjects ಅಂತ ಹೇಳಿದ್ದಾನೆ. ಹಾಗಾಗಿ ಇದು ಸ್ಲೈಟ್ ಡಿಫ್ರೆನ್ಸ್ ಆಗುತ್ತೆ ನಿಮಗೆ. ಏನು ಸರ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಬರೀ 2 subjects ಅಂತ ತಗೊಂಡ್ರೆ 12, 15, 13 ಮೂರನ್ನು ಆ್ಯಡ್ ಮಾಡಿದ್ರೆ ನಿಮಗೆ 40 ಬರುತ್ತೆ. ಓಕೆ, ಸೊ 40ಯಲ್ಲಿ ಓವರ್ ಆಲ್ ನಿಮಗೆ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ, 500. 40/500 ಇಂಟು 100 ಅಂತ ಮಾಡಿದ್ರೆ ನಿಮಗೆ 0 ಕ್ಯಾನ್ಸಲ್ ಆಗಿ 8% ಬರುತ್ತೆ. ಓಕೆ, ಆದರೆ ನೀವು 11 ಕೂಡ ಆ್ಯಡ್ ಮಾಡಿದ್ರೆ 51/50 ಆಗಿ 500 ಇಂಟು 100 ಆಗುತ್ತೆ. ಆವಾಗ ನಿಮಗೆ ಆನ್ಸರು 10% ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 8%, 10% ಎರಡರಲ್ಲೂ ನಮಗೆ ಡೌಟ್ ಇದೆ. ಯಾಕೆ, ಇಲ್ಲಿ 2 subjects ಓನ್ಲಿ ಅಂತ ಕೊಟ್ಟಿದ್ರೆ 8% ಎಕ್ಸಾಕ್ಟ್ ಆನ್ಸರು.
ಬಟ್ ಅವನು 2 ಸಬ್ಜೆಕ್ಟ್ಸ್ ಅಂತ ಹೇಳಿರೋದ್ರಿಂದ ಆ 11ಅಲ್ಲಿ ಕೂಡ 2 ಸಬ್ಜೆಕ್ಟ್ಸ್ ಇರುತ್ತೆ. ಹಾಗಾಗಿ 10%ಗೆ ನಾವು ಆನ್ಸರನ್ನು ಇದು ಸರಿಯಾಗಿರ್ಬೋದು ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ನೆಕ್ಸ್ಟ್, ಇನ್ನು ವಾಟ್ ಟೈಮ್ ಅಟ್ ಸಿಂಪಲ್ ಇಂಟ್ರೆಸ್ಟ್ ವಿಲ್ ಸಮ್ ಮನಿ ಟ್ರಿಪಲ್ಸ್ ಇಟ್ ಸೆಲ್ಫ್ ಅಟ್ 10%. ಅದಕ್ಕೆ ರೈಟ್ ಆನ್ಸರ್ ಬಂದು 20 years ಆಗುತ್ತೆ. And the last question, if the radius of a circle is increased by 20%, then percentage increase in the area is 44% ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡಿ ಕ್ವಾಂಟಿಟೇಟಿವ್ ಅನಾಲಿಸಿಸಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾನೆ ಅಂತ ನೋಡ್ತಾ ಬರೋಣ. ಮೊದಲನೇ ಕ್ವಶನ್, ದ ಟೋಟಲ್ ಆಫ್ ದ ಏಜಸ್ ಆಫ್ ಎ ಬಿ ಅಂಡ್ ಸಿ ಈಸ್ 80 years. ವಾಟ್ ವಾಸ್ ದಿ ಟೋಟಲ್ ಆಫ್ ದೇರ್ ಏಜಸ್ 3 years ago ಅಂತ ಹೇಳಿದ್ದಾನೆ. ಸೊ ನೀವು ಜಸ್ಟ್ ಸಿಂಪಲಾಗಿ ನೋಡಿ, 80 years ಇತ್ತಂತೆ. ಸೊ 3 years ಅವ್ರ 3 ಜನದ ಏಜ್ ಎಷ್ಟಿದೆಯಂತೆ. ಸೊ 80 ಮೈನಸ್ ನೀವು 9 ಮಾಡಿದ್ರೆ ಎಕ್ಸಾಕ್ಟ್ ಆನ್ಸರ್ ಏನಾಗುತ್ತೆ, 71 years. ದಟ್ ಇಸ್ ದ ರೈಟ್ ಆನ್ಸರ್. ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. 5 men A, B, C, D, E read a message on their mobile. The first one who reads first sends to C. ಇಲ್ಲಿ 5 places ಇದೆ ಸ್ಟೂಡೆಂಟ್. 1 2 3 4 5. ಅವನೇನು ಹೇಳಿದ್ದಾನೆ, ಫಸ್ಟ್ ಒನ್ ಹೂ ರೀಡ್ಸ್ ಸೆಂಡ್ಸ್ ಟು ಸಿ. ಅಂದರೆ ಮೊದಲನೇ ವ್ಯಕ್ತಿ ಯಾರು ಗೊತ್ತಿಲ್ಲ, ಬಟ್ ಎರಡನೇ ವ್ಯಕ್ತಿ ಯಾರು, ಸಿ. ಬಿಕಾಸ್ ಫಸ್ಟ್ ಒನ್ ಅವನು ಓದ ತಕ್ಷಣ ಏನು ಮಾಡ್ತಾನೆ, ನೆಕ್ಸ್ಟು ಸಿಗೆ ಸೆಂಡ್ ಮಾಡ್ತಾನಂತೆ. ದ ಒನ್ ಹೂ ರೀಡ್ಸ್ ಲಾಸ್ಟ್ ರಿಸೀವ್ಡ್ ಫ್ರಮ್ ಎ. ನೋಡಿ, ಲಾಸ್ಟ್ ಒನ್ ರಿಸೀವ್ ಮಾಡ್ತಾನಂತ ಅವನು ಯಾರಿಂದ ರಿಸೀವ್ ಮಾಡ್ತಾನೆ, ಎ ಇಂದ ರಿಸೀವ್ ಮಾಡ್ತಾನೆ. ಈ ವಾಸ್ ನಾಟ್ ದ ಫಸ್ಟ್ ಆರ್ ಲಾಸ್ಟ್. ನೋಡಿ, ಈ ಇಲ್ಲೂ ಬರಲ್ವಂತೆ, ಈ ಇಲ್ಲೂ ಬರಲಿಕ್ಕಿಲ್ವಂತೆ. ಸೊ ಹಾಗಿದ್ರೆ ಈ ಎಲ್ಲಿ ಬರ್ತಾನೆ, ಇನ್ನೊಂದೇ ಪ್ಲೇಸ್ ಇರೋದು ಇಲ್ಲಿ ಬರ್ತಾನೆ. ನೆಕ್ಸ್ಟ್, ದೇರ್ ವರ್ 2 ರಿಸೀವರ್ಸ್ ಬಿಟ್ವೀನ್ ಬಿ ಆ್ಯಂಡ್ ಎ. ನೋಡಿ, ಬಿ ಆ್ಯಂಡ್ ಎ, ಬಿ ಮತ್ತು ಎ ಮಧ್ಯ ಇಬ್ಬರು ಇರಬೇಕಂತೆ. ಸೊ ಅಲ್ಲಿಗೆ ಬಿ ಇಲ್ಲಿ ಬರಲಿಕ್ಕಾಗೋದಿಲ್ಲ. ಬಿ ಎಲ್ಲಿ ಬರ್ತಾನೆ, ಇಲ್ಲಿ ಬರ್ತಾನೆ. ಇನ್ನು ಉಳ್ಕೊಳ್ಳೋ ಪ್ಲೇಸು ಯಾರಿಗೋಗುತ್ತೆ, ಡಿಗೆ ಹೋಗುತ್ತೆ. ಸೊ ಮೊದಲನೇ ಕ್ವಶನ್ ಏನು, ಬಿ ಸೆಂಡ್ ಮೆಸೇಜ್ ಟು. ಬಿ ಯಾರಿಗೆ ಸೆಂಡ್ ಮಾಡ್ತಾನೆ, ಸಿಗೆ ಸೆಂಡ್ ಮಾಡ್ತಾನೆ. ಸಿ ಇಸ್ ದ ರೈಟ್ ಆನ್ಸರ್. ದ ಲಾಸ್ಟ್ ಪರ್ಸನ್ ಹೂ ರಿಸೀವ್ಡ್ ದ ಮೆಸೇಜ್ ಈಸ್. ಲಾಸ್ಟ್ ಪರ್ಸನ್ ಯಾರು ರಿಸೀವ್ ಮಾಡ್ತಾನೆ ಸ್ಟೂಡೆಂಟ್, ಡಿ ಇಸ್ ದ ಲಾಸ್ಟ್ ಪರ್ಸನ್ ಹೂ ರಿಸೀವ್ಸ್ ದ ಮೆಸೇಜ್. ಸೊ ದಿಸ್ ಈಸ್ ಹೌ ನೀವು ಸೊಲ್ಯೂಷನ್ ಮಾಡಿರಬೇಕು. ಓಕೆ, ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಸ್ಟೂಡೆಂಟ್, ದ ಡಯಾಗ್ರಾಮ್ ಆರ್ ಗಿವನ್ ಬಿಲೋ. ಫೈಂಡ್ ದ ಡಯಾಗ್ರಾಮ್ ವಿಚ್ ರೆಪ್ರೆಸೆಂಟ್ಸ್ ದ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಬಿಲೋ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಡಯಾಗ್ರಾಮು ಯಾವುದಕ್ಕೆ ಸೂಟ್ ಆಗುತ್ತೆ ಅಂತ ನಾವು ಹೇಳಬೇಕಾಗತ್ತೆ. ಮೊದಲನೇ ಕ್ವಶನ್ ಏನು ಹೇಳಿದ್ದೇನೆ ಅಂತ ಹೇಳಿದ್ರೆ, ಟೇಬಲ್, ಡೋರ್, ಫರ್ನಿಚರ್. ನೋಡಿ ಸ್ಟೂಡೆಂಟ್, ಟೇಬಲ್ಲು, ಡೋರು ಎರಡೂ ಕೂಡ ಮಾಡೋದು ಯಾವುದರಿಂದ, ಫರ್ನಿಚರಿಂದ. ಹಾಗಾಗಿ ನೀವು ಇಲ್ಲಿ ಡಯಾಗ್ರಾಮ್ನ ನೋಡ್ತಾ ಬಂದರೆ, ಓಕೆ, ಈ ಟೇಬಲ್, ಡೋರ್ ಎಲ್ಲ ಏನಾಗುತ್ತೆ, ಫರ್ನಿಚರ್ ಆಗುತ್ತೆ. ಸೊ ಎಫ್ ಅಂತ ಏನಿದೆ ಆ ಒಂದು ಡಯಾಗ್ರಾಮ್ ಇದಕ್ಕೆ ಸೂಟಬಲ್ ಆಗುತ್ತೆ. ನೆಕ್ಸ್ಟ್, ಡಾಗ್ಸ್, ಪೆಟ್ಸ್, ಕ್ಯಾಟ್ಸ್. ಓಕೆ, ಡಾಗ್ಸು, ಪೆಟ್ಸು ಎರಡೂ ಕೂಡ ಏನು ಸ್ಟೂಡೆಂಟ್, ಈ ಡಾಗು, ಕ್ಯಾಟು ಎರಡೂ ಕೂಡ ಪೆಟ್ಸೇ. ಸೊ ಹಾಗಾಗಿ ನೀವು ಯಾವ ಡಯಾಗ್ರಾಮ್ ಹಾಕ್ಬೋದು. ಸೊ ಸೂಟಬಲ್ ಅಂತ ಬಂದಾಗ ಸ್ಟೂಡೆಂಟ್, ಐ ಹೋಪ್ ಎರಡು ಪೆಟ್ಟಾಗಿರೋದ್ರಿಂದ ನಿಮಗೆ ಆ್ಯಕ್ಚುಲಿ ಈ ರೀತಿ ಬರುತ್ತೆ, ಡಾಗು, ಕ್ಯಾಟು, ಪೆಟ್ಟು ಈ ರೀತಿ ಬರಬೇಕು. ಬಟ್ ಆ ರೀತಿ ಯಾವುದು ಡಯಾಗ್ರಾಮ್ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಐ ಹೋಪ್ ಐ ವಿಲ್ ಗೋ ವಿತ್ ದಿಸ್ ಒನ್. ಓಕೆ, ಎ ಇಂದ ಒಂದು ಅಂದ್ಕೊಂಡಿದ್ದೀನಿ. ಬಟ್ ಅದು ಒಂದು ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು ನಿಮಗೆ. ಯಾಕಂತ ಹೇಳಿದ್ರೆ ಡಾಗು, ಕ್ಯಾಟು ಎರಡೂ ಕೂಡ ಪೆಟ್ಟಾಗಿರೋದ್ರಿಂದ ಸೊ ಆ ಡಯಾಗ್ರಾಮ್ ಇಲ್ಲಿರ್ತಕ್ಕಂಥ ಯಾವುದೇ ಡಯಾಗ್ರಾಮಲ್ಲಿ ಸೂಟಬಲ್ ಆಗ್ತಾ ಇಲ್ಲ. ಸೊ ಬಟ್ ಕ್ವಶನ್ ಪೇಪರ್ ಸೆಟ್ಟರ್ ಯಾವ ರೀತಿ ಥಿಂಕ್ ಮಾಡಿದ್ದಾನೆ ನೋಡೋಣ ಆನ್ಸರ್ ಕೊಟ್ಮೇಲೆ. ಓಕೆ, ನೆಕ್ಸ್ಟ್, ದ ಆವ್ರೇಜ್ ವೆಯ್ಟ್ ಆಫ್ 5 quantity is 10 kg and the average weight of 3 of them is 9 kg. What is the average weight of remaining 2 ಅಂತ ಹೇಳಿದ್ದಾನೆ. ನೋಡಿ ಸ್ಟೂಡೆಂಟ್, ಆವ್ರೇಜ್ ಕೊಟ್ಟಿದ್ದಾನೆ. ಆವ್ರೇಜ್ ಕೊಟ್ಟಾಗ ಏನು ಮಾಡ್ಕೋಬೇಕು ನೀವು, ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಮಾಡ್ಕೋಬೇಕು. ಅಂದರೆ 5 ಆವ್ರೇಜ್ ಕೊಟ್ಟಿದ್ದಾನೆ, ಇಂಟು ಅಂದರೆ 10 ಆವ್ರೇಜ್ ಕೊಟ್ಟಿದ್ದಾನೆ 5 ಕ್ವಾಂಟಿಟೀಸ್ಗೆ. ಸೊ ಅಲ್ಲಿಗೆ ಎಷ್ಟಾಗುತ್ತೆ, ಅದು 50 ಆಗುತ್ತೆ. ಅದೇ ರೀತಿ ಅದರಲ್ಲಿ 3 ಜನದ್ದು ಕ್ವಾಂಟಿಟಿ ಎಷ್ಟಿದೆಯಂತೆ, 9. ಸೊ ಎಷ್ಟಾಯ್ತದು, 27. ಹಾಗಿದ್ರೆ ರಿಮೈನಿಂಗ್ ಇಬ್ಬರದ್ದು ಎಷ್ಟಾಗುತ್ತೆ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ,
ನೀವು ಎರಡನ್ನೂ ಮೈನಸ್ ಮಾಡಿದಾಗ ಸ್ಟೂಡೆಂಟ್ ನಿಮಗೆ 23 ಬರುತ್ತೆ. ಈ 23 ಈ 50ರಲ್ಲಿ 3 ಜನದ್ದು ವೆಯ್ಟ್ ಎಷ್ಟು 27, ಇನ್ನಿಬ್ಬರು ವೆಯ್ಟ್ ಎಷ್ಟು 23. ಇವಿಬ್ಬರು ವೆಯ್ಟ್ದು ಆ್ಯಾವ್ರೇಜ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಆನ್ಸರು 11.5 ಬರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಆಪ್ಷನ್ ಕೊಟ್ಟಿಲ್ಲ. ಇದಕ್ಕೂ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಬಂದರೂ ಬರಬಹುದು. ನೆಕ್ಸ್ಟ್, ದ ಸ್ಕ್ವೇರ್ ಆಫ್ ದ ಸೈಡ್ 14 ಸರ್ಕಂಬರೆನ್ಸ್ ದ ಏರಿಯಾ ಆಫ್ ಶೇಡೆಡ್ ಇನ್ಸ್. ಇದಕ್ಕೆ ರೈಟ್ ಆನ್ಸರ್ 196 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂದಿದೆ. ಸೊ ಅದನ್ನು ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಬೇಸ್, ಇದು ಕೂಡ ನಮಗೆ ಆನ್ಸರು 2x ಬರುತ್ತೆ. ಸೊ ಅದು ಎಕ್ಸ್ಪ್ಲನೇಷನ್ ಟೈಮ್ ಆಗುತ್ತೆ ಸ್ಟೂಡೆಂಟ್ಸ್ ನಿಮಗೆ. ಸೊ ನೆಕ್ಸ್ಟ್ ನಾವು ವೀಡಿಯೋ ಮಾಡಿದಾಗ ಅದನ್ನು ಎಕ್ಸ್ಪ್ಲನೇಷನ್ ಕರೆಕ್ಟಾಗಿ ಮಾಡಿ ತೋರಿಸ್ತೀನಿ ನಿಮಗೆ. ಬಟ್ ಈಗ ಆನ್ಸರ್ ಮಾತ್ರ ಬರ್ಕೊಂಡಿರಿ. ಹಾಗಿದ್ರೆ ಈ ಕ್ವಶನ್ ನೋಡೋಣ. A gets 30% marks in an examination but fails by 50 marks. B gets 50 marks then necessary for passing. ಸೊ ಅಂದರೆ A 50 ಮಾರ್ಕ್ಸಿನ ಫೇಲ್ ಆಗಿದ್ದಾನಂತೆ, B 50 ಮಾರ್ಕ್ಸ್ ಜಾಸ್ತಿ ತೊಗೊಂಡಿದ್ದಾನಂತೆ, ಅಂದರೆ ಮಿನಿಮಮ್ ಮಾರ್ಕ್ಸ್ಗಿಂತ 50 ಮಾರ್ಕ್ಸ್ ಜಾಸ್ತಿ ತೊಗೊಂಡಿದ್ದಾನಂತೆ. ಸೊ ಈ ಸ್ಕೋರ್ಸ್ 40% ಅಂತೆ. ವಾಟ್ ಈಸ್ ದ ಪಾಸಿಂಗ್ ಪರ್ಸೆಂಟೇಜ್ ಆ್ಯಂಡ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಕೇಳಿದ್ದಾನೆ. ಸೊ ನೀವು ಎರಡನ್ನೂ ಕಂಬೈನ್ ಮಾಡ್ಕೋಬೇಕಾಗುತ್ತೆ ಸ್ಟೂಡೆಂಟ್ಗೆ. ಏನಂತ ಹೇಳಿದ್ರೆ A 30x ಡಿವೈಡೆಡ್ ಬೈ 100, ಅಂದರೆ ಪರ್ಸೆಂಟೇಜು 30% ತೊಗೊಂಡಿದ್ದಾನೆ ಪ್ಲಸ್ 50 ಮಾರ್ಕ್ಸ್ ತೊಗೊಂಡಿದ್ದಾನೆ, ಈಸ್ ಈಕ್ವಲ್ ಟು B ಏನು ಮಾಡಿದ್ದಾನೆ 40% ತೊಗೊಂಡಿದ್ದಾನೆ 100%ಗೆ ಮೈನಸ್ 50. ಸರ್ ಮೈನಸ್ 50 ಯಾಕೆ ಸರ್? ಅವನು ಮಿನಿಮಮ್ ಮಾರ್ಕ್ಸು ಪಾಸಿಂಗ್ ಈಗ 35 ಇರುತ್ತೆ ಅಲ್ವಾ, ಅದಕ್ಕಿಂತ 50 ಮಾರ್ಕ್ಸ್ ಜಾಸ್ತಿ ತೊಗೊಬಿಟ್ಟಿದ್ದಾನೆ. ಓಕೆ, ಸೊ ನೀವೆರಡನ್ನೂ ಇದು ಮಾಡಿದಾಗ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 1000 ಬರುತ್ತೆ ಸ್ಟೂಡೆಂಟ್. ಅಂದರೆ ಸಿಂಪ್ಲಿಫೈ ಮಾಡಬೇಕು ನೀವು. ಸಿಂಪ್ಲಿಫೈ ಮಾಡಿದಾಗ ನೀವು 40 - 30 ಮಾಡಿದ್ರೆ 10x ಬರುತ್ತೆ ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 50 ಪ್ಲಸ್ 50 ಈ ಕಡೆ ತೊಗೊಂಡ್ರೆ 50 ಪ್ಲಸ್ 50 ಆಗುತ್ತೆ 100 ಆಗುತ್ತೆ. ಸೊ ಅಗೈನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 100 ಇಂಟು 100 ಡಿವೈಡೆಡ್ ಬೈ 10. ಸೊ ಅಲ್ಲಿಗೆ ನಿಮಗೆ 1000 ಆನ್ಸರ್ ಬರುತ್ತೆ. ಬಟ್ 1000 ಎರಡು ಆನ್ಸರ್ ಇದೆ, ಒಂದು 33% ಇದೆ, ಒಂದು 35% ಇದೆ. ಸೊ ಈ 1000ಅಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅವನು ತಗೊಂಡಿರ್ತಕ್ಕಂಥ ಮಾರ್ಕ್ಸು ಎಷ್ಟು ಪರ್ಸೆಂಟ್ ತೊಗೊಂಡಿದ್ದಾನೆ ಸ್ಟೂಡೆಂಟ್? ಅವನು 40%, ಅಂದರೆ ಎಷ್ಟು 400 ಮಾರ್ಕ್ಸ್ ತೊಗೊಂಡಿದ್ದಾನೆ. ಸೊ ಅದರಲ್ಲಿ ಎಷ್ಟು ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸಿಂದ ಜಾಸ್ತಿ ತೊಗೊಂಡಿದ್ದಾನೆ 50 ಮಾರ್ಕ್ಸು. ಅಲ್ಲಿ ಪಾಸಿಂಗ್ ಮಾರ್ಕ್ಸು ತೊಗೋಬೇಕಂದ್ರೆ ನೀವೇನು ಮಾಡಬೇಕು, ಆ ಮಾರ್ಕ್ಸ್ನ ಲೆಸ್ ಮಾಡೋದು ಎಷ್ಟು ಬರುತ್ತೆ 350. ಈ 350,000 ಮಾರ್ಕ್ಸಿಗೆ ಎಷ್ಟು ಪರ್ಸೆಂಟು 35%. ಸೊ 35% 1000 is the right answer. Next, a man has rupees 480 in the form of 1 rupee, 5 rupee and 10 rupees. The number of coins of each type is equal ಅಂತೆ. 3 ಕಾಯಿನು ಈಕ್ವಲ್ ಇರಬೇಕಂತೆ ಸ್ಟೂಡೆಂಟ್. ಸೊ ಈಕ್ವಲ್ ಇರಬೇಕು ಅಂತ ಹೇಳಿದ್ರೆ ಸೊ ಎಕ್ಸ್ಪ್ಲನೇಷನ್ ತುಂಬ ಇದೆ, ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನಿಮಗೆ. ನೋಡಿ 3 30 ಇದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 30 ಇಂಟು 1 ರೂಪಿ ಕಾಯಿನು 30 ಆಯಿತು, 30 ಇಂಟು 5 ರೂಪಿ ಕಾಯಿನು 150 ಆಯಿತು, 30 ಇಂಟು 10 ರೂಪಿ ಕಾಯಿನು 300 ಆಯಿತು. ಸೊ ಟೋಟಲ್ ಎಷ್ಟಾಯಿತು 480. ಸೊ ಅಲ್ಲಿಗೆ ಟೋಟಲ್ ಎಷ್ಟು ಕಾಯಿನ್ಸ್ ಇದೆ ಅವನ ಹತ್ರ 90 ಕಾಯಿನ್ಸ್ ಇದೆ. ಓಕೆ, 3 ಈಕ್ವಲ್ ಕಾಯಿನ್ಸ್ ಇದೆ, 3 ರೂಪೀಸ್ವೇ ಈಕ್ವಲ್ ಕಾಯಿನ್ಸ್ ಇದೆ. 30 30 30 ಮೂರನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಸ್ಟೂಡೆಂಟ್ 90 ಬರುತ್ತೆ. ಓಕೆ, ನೆಕ್ಸ್ಟ್, there are 36 vehicles in parking lot in a single row. Okay, after first cycle there is 1 scooter, after second cycle there is 2 scooter. ನೋಡಿ ಇಲ್ಲಿ ಫಸ್ಟು ಕಾರ್ ಅಂತೆ, ಓಕೆ, ನೆಕ್ಸ್ಟು ಸ್ಕೂಟರ್ ಅಂತೆ, ನೆಕ್ಸ್ಟು ಕಾರ್ ಅಂತೆ 2 ಸ್ಕೂಟರ್ ಅಂತೆ, ನೆಕ್ಸ್ಟು ಕಾರ್ ಅಂತೆ 3 ಸ್ಕೂಟರ್ ಅಂತೆ, ನೆಕ್ಸ್ಟು ಕಾರ್ ಅಂತೆ 4 ಸ್ಕೂಟರ್ ಅಂತೆ, ನೆಕ್ಸ್ಟು ಕಾರ್ ಅಂತೆ 5 ಸ್ಕೂಟರ್ ಅಂತೆ, ನೆಕ್ಸ್ಟು ಕಾರ್ ಅಂತೆ 6 ಸ್ಕೂಟರ್ ಅಂತೆ, ನೆಕ್ಸ್ಟು ಕಾರ್. ಎಷ್ಟಾಯ್ತು ಟೋಟಲು 5 10 15 20 25. ಅದೇ ರೀತಿ ನೀವು ಮಾಡ್ಕೊಂಡು ಹೋಗ್ಬೇಕು ಸ್ಟೂಡೆಂಟ್. ಅದೇ ರೀತಿ ಮಾಡ್ಕೊಂಡೋಗಿ ನಮಗೆ ಈಗ ಕ್ವಶನ್ ಏನು ಬೇಕಾಗಿದೆ ಅಂದರೆ ಫೈಂಡ್ ದ ನಂಬರ್ ಆಫ್ ಸ್ಕೂಟರ್ಸ್ ಫಾರ್ ದ ಫಸ್ಟ್ ಹಾಫ್ ಅಂತ ಹೇಳಿದ್ದೀನಿ. ಟೋಟಲ್ ಎಷ್ಟಿದೆ 36. 36 ಬರ್ಕೋಬೇಡಿ, ಅದ್ರಲ್ಲಿ ಹಾಫ್ ಎಷ್ಟು 18. ನೋಡಿ 5 10 15 18. ಈ ಕಡೆ ನಮಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಫಸ್ಟ್ ಹಾಫಲ್ಲಿ ಎಷ್ಟು ಸ್ಕೂಟರ್ ಇರುತ್ತಂತೆ. ನೋಡಿ 1 2 3 4 5 6 7 8 9 10 11 12 13. 13 is the right answer. Moving on to the next question.
ಸೊ ಇಲ್ಲಿ ನಿಮಗೆ ಪೈ ಚಾರ್ಟ್ ಕೇಳಿದ್ದಾನೆ ಸ್ಟೂಡೆಂಟ್. ಏನು ಕೇಳಿದ್ದಾನೆ? ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಟೀಚರ್ಸ್ ಟೀಚಿಂಗ್ ಕೆಮಿಸ್ಟ್ರಿ, ಇಂಗ್ಲೀಷ್ ಆ್ಯಂಡ್ ಬಯಾಲಜಿ? ನೋಡಿ, ಕೆಮಿಸ್ಟ್ರಿ, ಇಂಗ್ಲೀಷ್, ಬಯಾಲಜಿ 23 + 12 + 27. ಸೊ ಮೂರು ಸೇರಿದ್ರೆ ನಿಮಗೆ 62% ಆಗುತ್ತೆ ಸ್ಟೂಡೆಂಟ್. 62% ಆಫ್ 1800. ನೋಡಿ, 50% ಆಫ್ 1800 ಎಷ್ಟು ಸ್ಟೂಡೆಂಟ್? 900. 50% + 10% ಮಾಡಿ, ಅವಾಗ 60% ಆಯಿತು. 10% ಎಷ್ಟು? 180. ಸೊ ಎರಡು ಸೇರಿದ್ರೆ ಎಷ್ಟಾಯಿತು? 1080 ಆಯಿತು. ನೆಕ್ಸ್ಟ್ 2%, 18, 18, 36. ಸೊ ಈಗ ಆನ್ಸರ್ ಏನಿತ್ತು? 1116. ದಟ್ ಈಸ್ ದ ರೈಟ್ ಆನ್ಸರ್. ಸೊ ನಿಮ್ಗೆ ಇಲ್ಲಿದೆ 1116 ಅಂತ. ಓಕೆ, ನೆಕ್ಸ್ಟು, ವಾಟ್ ಇಸ್ ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ದಿ ನಂಬರ್ ಆಫ್ ಟೀಚರ್ಸ್ ಹೂ ಟೀಚ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ದ ನಂಬರ್ ಆಫ್ ಟೀಚರ್ಸ್ ಹೂ ಟೀಚ್ ಹಿಂದಿ? ಮ್ಯಾಥಮೆಟಿಕ್ಸು ಹಿಂದಿ ಅಂತೆ ಸ್ಟೂಡೆಂಟ್. ನೋಡಿ, ಇದು ಡೈರೆಕ್ಟ್ ಆನ್ಸರ್ ಸ್ಟೂಡೆಂಟ್. ಇದು ಮ್ಯಾಥಮೆಟಿಕ್ಸ್ ಎಷ್ಟಿದ್ದಾರೆ? 13% ಆಫ್ 1800 ಇಷ್ಟು. ನೆಕ್ಸ್ಟ್ ಯಾವುದು? ಹಿಂದಿ ಎಷ್ಟಿದ್ದಾರೆ? 8% ಆಫ್ 1800. ನೋಡಿ, 1800 ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡಿ. ನಿಮಗೆ ಏನು ಬರಬೇಕು ಆನ್ಸರು? 13:8. ಆದರೆ ಈ ಕ್ವಶನಲ್ಲಿ 13:8 ಎಲ್ಲೂ ಇಲ್ಲ. ಹಾಗಾಗಿ ಇದಕ್ಕೂ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ಸು ಇದೆ. ಇದಕ್ಕೆ ಡೈರೆಕ್ಟ್ ಆನ್ಸರ್ 13:8 ಬರುತ್ತೆ. ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್, ಇಲ್ಲಿ ಟೇಬಲ್ ಗ್ರಾಫನ್ನು ಕೊಟ್ಟಿದ್ದಾನೆ. ಓಕೆ, ಆಫೀಸು, ಕ್ಯಾಂಡಿಡೇಟ್ಸ್ ಅಪಿಯರಿಂಗು, ಪರ್ಸೆಂಟೇಜ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಯಿಂಗ್ ಕೊಟ್ಟಿದ್ದಾನೆ. ಓಕೆ, ಮೊದಲನೇ ಕ್ವಶನ್ ನೋಡಿ, ದ ರೇಷಿಯೋ ಆಫ್ ಬಿಟ್ವೀನ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಕ್ವಾಲಿಫೈಡ್ ಇನ್ ಆಫೀಸ್ ಎಚ್. ನೋಡಿ, ಆಫೀಸ್ ಎಚ್ಚಲ್ಲಿ ಕ್ವಾಲಿಫೈ ಆಗಿರೋದು ಎಷ್ಟು ಸ್ಟೂಡೆಂಟ್? 14%. ನೋಡಿ, 14% ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 210 ಬರುತ್ತೆ. ಓಕೆ, ನೆಕ್ಸ್ಟು, ಟು ದ ನಂಬರ್ ಆಫ್ ಕ್ಯಾಂಡಿಡೇಟ್ ಕ್ವಾಲಿಫೈಡ್ ಇನ್ ಎಲ್ಲೆಲ್ಲ ಎಷ್ಟಿದ್ದಾರೆ? 28%. 28% ಅಂದರೆ ನಿಮಗೆ 336 ಬರುತ್ತೆ. ಫೈನಲ್ ಆನ್ಸರ್ ನಿಮಗೆ 5:8 ಬರುತ್ತೆ. ಓಕೆ, ಸೊ 5:8 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಒನ್ ನೋಡಿ, ವಾಟ್ ವಾಸ್ ದಿ ಆವ್ರೇಜ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಅಪಿಯರ್ಡ್ ಫಾರ್ ದ ಇಂಟರ್ವ್ಯೂ? ಆವ್ರೇಜ್ ಕೇಳಿದ್ದಾನೆ. ಯಾವ್ಯಾವುದಕ್ಕೆ? H, J, L ಅಪಿಯರಿಂಗಲ್ಲಿ. H, J, L. ನೋಡಿ, H ಎಷ್ಟಿದೆ? 1500, J 3000, L 1200. ಟೋಟಲ್ ಮಾಡಿದ್ರೆ ನಿಮಗೆ 5700 ಬರುತ್ತೆ ಸ್ಟೂಡೆಂಟ್. ಡಿವೈಡೆಡ್ ಬೈ 3 ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಆನ್ಸರು 1900 ಬರುತ್ತೆ. ಸೊ 1900 ಇಸ್ ದ ಎಕ್ಸಾಕ್ಟ್ ಆನ್ಸರ್. ಓಕೆ, ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ನೋಡಿ, ರೀಸನಿಂಗ್ ಸೆಕ್ಷನ್ ಕೊಡೋ ಕ್ವಶನ್ ಎಲ್ಲ ಇಲ್ಲಿ ಕೊಟ್ಟಿದ್ದೇನೆ ಸ್ಟೂಡೆಂಟ್ ನಿಮಗೆ. ಬ್ಲಡ್ ರಿಲೇಷನ್ ಟೆಸ್ಟ್. ಓಕೆ, ನೋಡೋಣ ಏನಂತ. ಮೈನಸ್ ಮೀನ್ಸ್ ಫಾದರ್ ಅಂತೆ, ಪ್ಲಸ್ ಮೀನ್ಸ್ ಡಾಟರು, ಡಿವೈಷನ್ ಮೀನ್ಸ್ ಸನ್ನು, ಮಲ್ಟಿಪ್ಲಿಕೇಶನ್ ಮೀನ್ಸ್ ವೈಫ್ ಅಂತೆ. ಓಕೆ, ಸೊ ಇದನ್ನ ಇಟ್ಕೊಂಡು ನಾವು ಈ ಬೇಸ್ ಇಟ್ಕೊಂಡು ಆನ್ಸರ್ ಮಾಡಬೇಕು. ಏನ ನೋಡಿ, ಇಲ್ಲಿ ಪಿ ಇಂಟು ಅಂತಂದರೆ ಏನು? ವೈಫು. ಪಿ ಇಸ್ ದ ವೈಫ್ ಆಫ್ ಕ್ಯೂ ಅಂತೆ. ಓಕೆ, ಸೇಮ್ ಜನ್ರೇಷನ್. ನೋಡಿ, ಇದು ವೈಫು, ಇದು ನಾವು ಪ್ಲಸ್ಸು ಮೈನಸ್, ಇದು ಫೀಮೇಲ್ಗೆ ಮೈನಸ್ಸು, ಪ್ಲಸ್ಸು ಮೇಲ್ಗೆ ಅಂತ ಆಗ್ತಾಯಿದ್ದೀನಿ. ನೆಕ್ಸ್ಟು ಮೈನಸ್ ಕ್ಯೂ ಮೈನಸ್ ಅಂದರೆ ಏನು? ಕ್ಯೂ ಇಸ್ ದ ಫಾದರ್ ಆಫ್ ಟಿ. ಓಕೆ, ಇದು ರಿಲೇಷನ್ ಕೊಟ್ಟಿರೋದು. ನಾವು ಕ್ವಶನ್ ಏನು? ಹೌ ಇಸ್ ಟಿ ರಿಲೇಟೆಡ್ ಟು ಪಿ? ನೋಡಿ, ಟಿ ರಿಲೇಟೆಡ್ ಟು ಪಿ ಏನು ಹೇಳೋಕ್ಕಾಗುತ್ತೆ? ಡಾಟರಾ ಇಲ್ಲ ಸನ್ನ? ಗೊತ್ತಿಲ್ಲ ಸರ್. ಯಾಕೆ? ಇಲ್ಲಿ ಜೆಂಡರ್ ಕೊಟ್ಟಿಲ್ಲ, ಜೆಂಡರ್ ಮೆನ್ಷನ್ ಮಾಡಿಲ್ಲ. ಅಕಸ್ಮಾತು ಹೌ ಇಸ್ ಪಿ ರಿಲೇಟೆಡ್ ಟು ಟಿ ಅಂತ ಹೇಳಿದ್ರೆ ಮದರ್ ಅಂತ ಹೇಳ್ಬೋದು. ಬಟ್ ಟಿ ರಿಲೇಟೆಡ್ ಟು ಪಿ ಅಂತ ಹೇಳಿದ್ರೆ ಕೆನಾಟ್ ಬಿ ಡಿಟರ್ಮೈನ್ಡ್ ಬಿಕಾಸ್ ದ ಜೆಂಡರ್ ಹ್ಯಾಸ್ ನಾಟ್ ಮೆನ್ಷನ್ಡ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಮೀನ್ಸ್ ಪಿ ಇಸ್ ದ ಗ್ರ್ಯಾಂಡ್ ಸನ್ ಆಫ್ ಎಸ್? ನೋಡಿ, ಗ್ರ್ಯಾಂಡ್ ಸನ್ನು, ಪಿ ಗ್ರ್ಯಾಂಡ್ ಸನ್ ಆಗಬೇಕು ಅಂದರೆ ಪಿ ಮೇಲ್ ಕ್ಯಾಂಡಿಡೇಟ್ ಆಗಬೇಕು. ಫಸ್ಟ್ ಆಪ್ಷನ್ ತೊಗೊಂಡ್ರೆ ಪಿ ಪ್ಲಸ್ ಇದೆ. ಪ್ಲಸ್ ಅಂದ್ರೆ ಏನು? ಪಿ ಇಸ್ ದ ಡಾಟರ್. ನೋಡಿ, ಅವಾಗ ಅವನು ಜೆಂಡರ್ ಏನಾಗುತ್ತೆ? ಫೀಮೇಲ್ ಆಗೋಗುತ್ತೆ. ಅಲ್ಲಿಗೆ ಮೊದಲನೇ ಆಪ್ಷನ್ ಬರಲ್ಲ, ಬಿಟ್ಟಾಕಿ. ನೆಕ್ಸ್ಟ್ ಎರಡನೇ ಆಪ್ಷನ್ ನೋಡಿ, ಪಿ
ಡಿವಿಷನ್ ಎಸ್ ಆಗ್ಬೋದು. ಪಿ ಇಸ್ ದ ಸನ್ ಆಫ್ ಕ್ಯೂ, ಬಟ್ ನೆಕ್ಸ್ಟ್ ಏನಿದೆ ಇಂಟು ಅಂದರೆ ಕ್ಯೂ ಇಸ್ ದ ವೈಫ್ ಆಫ್ ಎಸ್ ಆಗುತ್ತೆ. ಬಟ್ ಅವನೇನು ಹೇಳಿರೋದು ಗ್ರ್ಯಾಂಡ್ ಸನ್, 3 ಜನ್ರೇಷನ್ ಬರಬೇಕು. ಇಲ್ಲಿ ಎಷ್ಟು ಜನ್ರೇಷನ್ ಬಂತು? 2 ಜನ್ರೇಷನ್ ಬಂತು. ಇದು ಕೂಡ ಆನ್ಸರ್ ಅಲ್ಲ. ನೆಕ್ಸ್ಟ್ ಪಿ ಇಸ್ ದ ಸನ್ ಆಫ್ ಕ್ಯೂ. ಓಕೆ, ನೆಕ್ಸ್ಟ್ ಕ್ಯೂ ಇಸ್ ಪ್ಲಸ್, ಕ್ಯೂ ಇಸ್ ದ ಡಾಟರ್ ಆಫ್ ಎಸ್. ಇಲ್ಲೇನಾಯಿತು? ಪಿ ಇಸ್ ದ ಸನ್ ಗ್ರ್ಯಾಂಡ್ ಸನ್ ಆಫ್ ಎಸ್. 3 ಜನ್ರೇಷನ್ ಬಂದಿದೆ. ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 2 cities ಎ ಆ್ಯಂಡ್ ಬಿ 360 ಕಿಲೋಮೀಟರ್ ಅಂತ ಎರಡು ಕಡೆ. ಓಕೆ, ಎ ಬಿ 360 ಟೋಟಲ್ ಎಷ್ಟಿದೆ? 720 ಇದೆ. ಓಕೆ, ಸೊ ಹೋಗ್ಬೇಕಾದ್ರೆ ಅವನು ವಿತ್ ಎ ಸ್ಪೀಡ್ ಆಫ್ 40 ಕಿಲೋಮೀಟರ್ಸು. ಎ ದಟ್ ಈಸ್ ಫ್ರಮ್ ಎ ಟು ಬಿ 40 ಕಿಲೋಮೀಟರ್ಸು, ಫ್ರಮ್ ಎ ವಿತ್ ಸ್ಪೀಡ್ ಆಫ್ 60 ಕಿಲೋಮೀಟರ್ಸ್. ಅಂದರೆ ಒಂದು 360 40 ಕಿಲೋಮೀಟರ್ಸಲ್ಲಿ ಹೋಗ್ತಾನೆ, ಇನ್ನೊಂದು 360 60 ಕಿಲೋಮೀಟರ್ಸಲ್ಲಿ ಹೋಗ್ತಾನೆ. ಸೊ ಅವಾಗೇನಾಯಿತು? 9 + 6 ಈಸ್ ಈಕ್ವಲ್ ಟು 720 ಅಂತಿದೆ. 720/60 ಅಂತ ಇಟ್ಕೊಳ್ಳಿ ನೀವು. ಅವಾಗೇನಾಗುತ್ತೆ? 15 hours ಆಗುತ್ತೆ. ಓಕೆ, 50 ಬೇಡ ಅದು. ಸೊ 15 hours ಆಗುತ್ತೆ ನಿಮಗೆ ಟೋಟಲ್ ಅವರ್ಸು ಎಷ್ಟು ತೊಗೊಂಡಿದ್ದಾನೆ ಅಂತ. ಸೊ 15 hours ತೊಗೊಂಡಿದ್ದಾನೆ, ಬಟ್ ಯಾವ ಸ್ಪೀಡಲ್ಲಿ ಹೋಗಿದ್ದಾನೆ ಅನ್ನೋದಕ್ಕೆ ನೀವೇನು ಮಾಡಬೇಕು? ಟೋಟಲ್ ಡಿಸ್ಟೆನ್ಸ್ ಎಷ್ಟು ಹೋಗಿದ್ದಾನೆ? 720. ಎಷ್ಟು ಅವರ್ ಹೋಗಿದ್ದಾನೆ? 15 hours. ಆವಾಗ ನೀವು ಏನಿರುತ್ತೆ? 48 ಪರ್ ಕಿಲೋಮೀಟರ್ ಪರ್ ಅವರನ್ನು ಹೋಗಿದ್ದಾನೆ. ಕಿಲೋಮೀಟರ್ ಪರ್ ಅವರು ಸ್ಪೀಡಲ್ಲಿ ಮೇಂಟೈನ್ ಮಾಡಿದ್ದಾನೆ ಅಂತ ಅದರ ಆನ್ಸರು. ನೆಕ್ಸ್ಟ್, ಓಕೆ, ಸೊ ಇಲ್ಲೇನು ಕೇಳಿದ್ದಾನೆ? 30 grams ಆಫ್ ಶುಗರ್ ವಾಸ್ ಮಿಕ್ಸೆಡ್ ಇನ್ 180 ml ಆಫ್ ವಾಟರ್ ಇನ್ ಎ ವೆಸಲ್ ಎ. ಓಕೆ, ವೆಸಲ್ ಎ ಅಂತೆ 30 grams ಅಂತೆ. ಓಕೆ, ಇಸ್ ಈಕ್ವಲ್ ಟು ಎಷ್ಟಾಗತ್ತಂತೆ? 180 ml ಮಿಕ್ಸ್ ಮಾಡಿದ್ದೇನೆ. ನೆಕ್ಸ್ಟು 40 ಗ್ರಾಮ್ಸ್ಗೆ 280 ಆಗಿದೆ, 20 ಗ್ರಾಮ್ಸ್ಗೆ 100 ml ಆಗಿದೆ. ಸೊ ಅಲ್ಲಿ ನೀವು 30/180 ಅಂತ ತಗೊಂಡ್ರೆ ಇದನ್ನ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಕೋಬೇಕು. 1/6, ನೆಕ್ಸ್ಟು 40/280, 1/7, ನೆಕ್ಸ್ಟು 20/100, 1/5. ಸೊ ಈ ಮೂರಲ್ಲಿ ಹೈಯೆಸ್ಟ್ ಯಾವುದಿದೆ ಸ್ಟೂಡೆಂಟ್? 1/5 ಅಂದರೆ 20%. ನೆಕ್ಸ್ಟ್ ಯಾವ್ದು ಬರುತ್ತೆ? 1/6, 16.66%. ನೆಕ್ಸ್ಟು 1/7, 14.28%. ಸೊ ಇದಕ್ಕೆ ಸರಿಯಾದ ಉತ್ತರ ಏನಂತ ಹೇಳಿದ್ರೆ, ದ ಸೊಲ್ಯೂಷನ್ ಈಸ್ ವೆಸಲ್ ಬಿ ಈಸ್ ಲೆಸ್ ಸ್ವೀಟರ್ ದ್ಯಾನ್ ಸಿ. ನೋಡಿ, ಸೊಲ್ಯೂಷನ್ ಬಿ ಏನಿದೆ ಇಲ್ಲಿ ನೋಡ್ಬೋದು ನೀವು. ಎ ಬಿ ಸಿ ಅಂತ ತಗೊಂಡ್ರೆ ಸಿ ಲಾಸ್ಟಲ್ಲಿ ಬರುತ್ತೆ, ಎ ಮಧ್ಯ ಬರುತ್ತೆ, ಬಿ ಲಾಸ್ಟಲ್ಲಿ ಬರುತ್ತೆ. ಸೊ ಬಿ ಏನಿದೆ? ಸಿಗಿಂತ ಸ್ವೀಟು ತುಂಬ ಕಡಿಮೆ ಇದೆ. ಅಲ್ಲಿಗೆ ರೈಟ್ ಆನ್ಸರ್ ಏನು? ಲೆಸ್ ಸ್ವೀಟರ್ ದ್ಯಾನ್ ದಟ್ ಆಫ್ ಸಿ. ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಕ್ಲಾಸ್ ಸ್ಟಾರ್ಟ್ ಅಟ್ 10 AM and ends at 1:20 PM. ನೋಡಿ ಸ್ಟೂಡೆಂಟ್, ಇದನ್ನು ನೀವು ಫಸ್ಟ್ ಕೌಂಟ್ ಮಾಡ್ಕೊಬಿಡ್ಬೇಕು. ಎಷ್ಟು ಬರುತ್ತೆ? 207 minutes ಬರುತ್ತೆ. ಓಕೆ, ಟೋಟಲ್ ಕ್ಲಾಸು ನಿಮಗೆ 10 ಗಂಟೆಯಿಂದ 1:27ವರೆಗೆ. ನೆಕ್ಸ್ಟ್ ಏನು ಹೇಳಿದ್ದಾನೆ? 4 ಸೆಷನ್ ಇದೆಯಂತೆ. 4x ಅಂತ ಹಾಕೊಳ್ಳಿ. ಓಕೆ, ನೆಕ್ಸ್ಟು ಆ 4 ಸೆಷನಲ್ಲಿ 3 ಇಂಟರ್ವಲ್ ಬರುತ್ತಂತೆ. ಓಕೆ, 5 × 5 minutes ಇಂಟರ್ವಲ್ಲು. ನೋಡಿ, 4 ಸೆಷನ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಇಂಟರ್ವಲ್ ಬರೋಲ್ಲ. ಏನಿದ್ರು ನಿಮಗೆ ಮಧ್ಯ ಬರುತ್ತೆ. ಮಧ್ಯ ಬಂದರೆ ಎಷ್ಟು ಇಂಟರ್ವಲ್ ಆಗುತ್ತೆ? 3 ಇಂಟರ್ವಲ್ಸು. ಎಷ್ಟು ಮಿನಿಟ್ಸ್ ಕೊಡ್ತೇನೆ? 5 minutes. ಅಲ್ಲಿಗೆ 4x = 207 - 5 3 = 15. ಸೊ ಅಲ್ಲಿಗೆ x = ಏನಾಗುತ್ತೆ ಸ್ಟೂಡೆಂಟ್? 192 / 4. x = 48 minutes. ಸೊ ಒಂದು ಕ್ಲಾಸಿಗೆ ಎಷ್ಟು ಮಿನಿಟ್ ಬರುತ್ತೆ? 48 minutes. ನೆಕ್ಸ್ಟ್ ಕ್ವಶನ್. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು D = 1, E = 0 ಬರುತ್ತೆ ಸ್ಟೂಡೆಂಟ್. ನಾವು ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲನೇಷನ್ ಕೊಡ್ತೀವಿ. ನೆಕ್ಸ್ಟು, ಎ ವರ್ಡ್ ಹ್ಯಾಸ್ ಬೀನ್ ಫಾಲೋಡ್ ಬೈ 4 other words, one which cannot be formed by using the letters of given word. ರೀಸನಬಲ್ ಅಂತ ಹೇಳಿದ್ದೇನೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮೂರು ಆಗುತ್ತೆ. ಬೋನ್ಸು, ನೋಬಲ್ಲು, ಅರ್ಸನ್ನು. ಇಲ್ಲಿರ್ತಕ್ಕಂತಹ ಲೆಟರ್ಸಲ್ಲಿ ಎಲ್ಲ ಲೆಟರ್ಸು ಇದೆ. ಆದರೆ ಬ್ರೈನಲ್ಲಿ ಐ ಇದೆಯಲ್ಲ, ಆ ಐ ಈ ರೀಸನಬಲಲ್ಲಿ ಇಲ್ಲ. ಸೊ ಹಾಗಾಗಿ ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಅದೇ ರೀತಿ ಕ್ವಶನ್ ಇನ್ನೊಂದು ಕೇಳಿದ್ದೇನೆ ಸ್ಟೂಡೆಂಟ್. ಸೊ ಇಲ್ಲಿ ಯಾವ್ದು ಬರೋಲ್ಲ ಅಂತ. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ಕಾಷನ್ ಅಂತಿದೆ.
ಕಾಷನಲ್ಲಿ ನಿಮಗೆ ಎ ಇದೆ. ಓಕೆ, ಕಾಷನಲ್ಲಿ ಎ ಇದೆ, ಇಲ್ಲಿ ಕನ್ಸ್ಟ್ರಕ್ಷನಲ್ಲಿ ಎ ಬರೋದಿಲ್ಲ. ಸೊ ಹಾಗಾಗಿ ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಸಮ್ ಲ್ಯಾಂಪ್ಸ್ ಆರ್ ಫ್ಲವರ್ಸ್. ಸಮ್ ಲ್ಯಾಂಪ್ಸ್ ಆರ್ ಫ್ಲವರ್ಸ್. ಸಮ್ ಫ್ಲವರ್ಸ್ ಆರ್ ಟ್ರೀಸ್. ಸಮ್ ಫ್ಲವರ್ಸ್ ಆರ್ ಟ್ರೀಸ್. ಸೊಲ್ಯೂಷನ್ ಏನು ಹೇಳಿದ್ದಾನೆ ಕನ್ಕ್ಲೂಷನು? ಆಲ್ ಲ್ಯಾಂಪ್ಸ್ ಆರ್ ಟ್ರೀಸ್ ಅಂತೆ. ಆಗುತ್ತಾ ಆಲ್ ಲ್ಯಾಂಪ್ಸು? ನೋ, ನಾಟ್ ಪಾಸಿಬಲ್. ಆಲ್ ಟ್ರೀಸ್ ಆರ್ ಫ್ಲವರ್ಸ್ ಅಂತೆ. ಆಗುತ್ತಾ? ಅದು ಕೂಡ ಆಗೋದಿಲ್ಲ. ನೀದರ್ ಒನ್ ನಾಟ್ ಟು ಫಾಲೋಸ್. ಆ್ಯಂಡ್ ದ ಲಾಸ್ಟ್ ಕ್ವೆಶನ್. ಆಲ್ ಎಂಪ್ಲಾಯೀಸ್ ಆರ್ ಗ್ರ್ಯಾಜುಯೇಟ್ಸ್ ಅಂತೆ. ನೋಡಿ, ಆಲ್ ಎಂಪ್ಲಾಯೀಸ್ ಆರ್ ಗ್ರ್ಯಾಜುಯೇಟ್ಸ್. ನೆಕ್ಸ್ಟ್, ಸಮ್ ಎಂಪ್ಲಾಯೀಸ್ ಆರ್ ಲೇಡೀಸ್ ಅಂತೆ. ಸಮ್ ಎಂಪ್ಲಾಯೀಸ್ ಆರ್ ಲೇಡೀಸ್ ಅಂತೆ. ಓಕೆ, ಈ ರೀತಿ ಬರುತ್ತೆ ನಿಮಗೆ. ಸೊ ಅದು ಕನ್ಕ್ಲೂಷನ್ ಏನಿದೆ? ಆಲ್ ಲೇಡೀಸ್ ಆರ್ ಎಂಪ್ಲಾಯೀಸ್ ಆರ್ ಗ್ರ್ಯಾಜುಯೇಟ್ಸ್ ಅಂತೆ. ಆಗುತ್ತಾ? ನೋ. ಸಮ್ ಲೇಡೀಸ್ ಎಂಪ್ಲಾಯೀಸ್. ನೋಡಿ, ಸಮ್ ಲೇಡೀಸ್ ಎಂಪ್ಲಾಯೀಸ್ ಆರ್ ಗ್ರ್ಯಾಜುಯೇಟ್ಸ್. ಎಸ್, ಓನ್ಲಿ ಟು ಫಾಲೋಸ್. ಪ್ರತಿ ವರ್ಷ ನಾವೇ ಈ ಕೀ ಆನ್ಸರ್ಸ್ನ ರಿಲೀಸ್ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ. ಸೊ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡೋದಕ್ಕೆ ಹೇಳಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಯಾವ ರೀತಿ ಒಂದು ಕೌನ್ಸಲಿಂಗ್ ಅಟೆಂಡ್ ಮಾಡಬೇಕು, ಯಾವ ರೀತಿ ಆಪ್ಷನ್ ಎಂಟ್ರಿಯನ್ನು ಕೊಡಬೇಕು, ಪ್ರತಿಯೊಂದು ವಿಷಯವನ್ನು ಕೂಡ ನಾವು ತೊಗೊಂಬರ್ತೀವಿ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸ್ಟೂಡೆಂಟ್.